Hello, Namaste friends. Welcome back to Raman Tutorial for GK. ಎಸ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಭಾರತದ ಸಂಪೂರ್ಣ ಭೂಗೋಳ ಶಾಸ್ತ್ರವನ್ನ ನೋಡ್ತಾ ಹೋಗೋಣ. ಸೊ ಇದು ತುಂಬಾ ಮುಖ್ಯವಾದಂತಹ ಒಂದು ವಿಡಿಯೋ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಮ್ಮ ಭಾರತದ ಭೌಗೋಳಿಕ ಸ್ಥಾನ, ಮಾನ, ವಿಸ್ತೀರ್ಣ ಜೊತೆಗೆ ಗಡಿ ರೇಖೆಗಳು ಹಂಚಿಕೊಂಡಿರುವಂತಹ ದೇಶಗಳ ಬಗ್ಗೆ, ಅಕ್ಷಾಂಶ ರೇಖಾಂಶಗಳ ಬಗ್ಗೆ, ಅದಲ್ಲದೆ ನಮ್ಮ ಭಾರತದ ನದಿಗಳ ಬಗ್ಗೆ, ವಾಯುಗುಣ, ಸಸ್ಯ ವರ್ಗ, ಪ್ರಾಣಿ ವರ್ಗ, ಸಾರಿಗೆ, ಸಂಪರ್ಕ ವ್ಯವಸ್ಥೆ, ಕೈಗಾರಿಕೆ, ಸಂಪೂರ್ಣವಾದಂತಹ ಭೂಗೋಳ ಶಾಸ್ತ್ರವನ್ನ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಸ್, ಹಾಗಾದ್ರೆ ಈ ವಿಡಿಯೋವನ್ನ ನೀವು ಸಂಪೂರ್ಣವಾಗಿ ನೋಡಿದ್ರೆ ಮತ್ಯಾವುದೇ ಪುಸ್ತಕವನ್ನ ಓದುವಂತ ಅವಶ್ಯಕತೆ ಬೀಳೋದೇ ಇಲ್ಲ. ಎಸ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಬಾರಿ ನಮ್ಮ ಚಾನೆಲ್ ನ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಶೇರ್ ಮಾಡ್ತಾ ಹೋಗಿ. ಎಸ್, ಲೆಟ್ ಸ್ಟಾರ್ಟ್ ಅವರ್ ಸೆಷನ್. ಮೊದಲನೇದಾಗಿ ನಮ್ಮ ಭಾರತದ ಭೌಗೋಳಿಕ ವಿಸ್ತಾರ ಹಾಗೂ ಗಡಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ನೋಡ್ತಾ ಹೋಗೋಣ. ಭಾರತದ ಮುಖ್ಯ ಭೂಭಾಗದ ಪೂರ್ವ ಪಶ್ಚಿಮ ವಿಸ್ತಾರ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ POK ಸೇರಿದಂತೆ ಪೂರ್ವ ರೇಖಾಂಶವನ್ನ ನೋಡೋದಾದ್ರೆ 68.7 ಪೂರ್ವದಿಂದ 97.25 ಡಿಗ್ರಿ ಪೂರ್ವ ರೇಖಾಂಶದವರೆಗೂ ಕೂಡ ಇದು ಹಬ್ಬಿರೋದನ್ನ ನಾವು ನೋಡ್ತಾ ಇದ್ವಿ. ಅಷ್ಟೇ ಅಲ್ಲ, ಭಾರತದ ಮುಖ್ಯ ಭೂಭಾಗದ ದಕ್ಷಿಣ ಮತ್ತು ಉತ್ತರದ ವಿಸ್ತಾರವನ್ನ ನೋಡೋದಾದ್ರೆ, ಸೊ ನಾನು ಸೈಡಿಗೆ ನಿಮಗೆ ಮ್ಯಾಪ್ ಅನ್ನ ಕೂಡ ಕೊಟ್ಟಿದ್ದೀನಿ. ಯಾಕೆ ಮ್ಯಾಪ್ ಇದೆ ಅಂತಂದ್ರೆ ಒಂದ್ ಸ್ವಲ್ಪ ನಿಮ್ಗೆ ಐಡಿಯಾ ಬರ್ಲಿ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನೀವೆಲ್ಲ ನೋಡ್ತಾ ಇದ್ದೀರಾ ನೋಡಿ, ದಕ್ಷಿಣ ಮತ್ತೆ ಉತ್ತರ ವಿಸ್ತಾರವನ್ನ ನಾವು ಗಮನಕ್ಕೆ ತೆಗೆದುಕೊಂಡಾಗ ಇಲ್ಲಿದೆ ನೋಡಿ, ದಕ್ಷಿಣ ಇಲ್ಲಿಂದ. ಸೊ ದಕ್ಷಿಣ ಮತ್ತೆ ಉತ್ತರದ ವಿಸ್ತಾರವನ್ನ ನೋಡೋದಾದ್ರೆ 8.4 ಡಿಗ್ರಿ ಉತ್ತರದಿಂದ 37.6 ಉತ್ತರ ಅಕ್ಷಾಂಶದವರೆಗೂ ಕೂಡ ವಿಸ್ತರಣೆಯನ್ನ ನಾವು ಕಾಣಬಹುದು. ಇದು ಅಕ್ಷಾಂಶ ಮತ್ತೆ ರೇಖಾಂಶದ ಮಾಹಿತಿ. ಹಾಗಾದ್ರೆ ಸ್ಥಳದ ವಿಸ್ತಾರ ಹೇಗಿದೆ? ಒಟ್ಟಾರೆಯಾದಂತಹ ವಿಸ್ತಾರವನ್ನ ನೋಡೋದಾದ್ರೆ 8.4 ಡಿಗ್ರಿ ನಾರ್ತ್ ಉತ್ತರದಿಂದ 37.6 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಉತ್ತರ ಅಕ್ಷಾಂಶ ಇದೆ ಅಲ್ವಾ. ಸೊ ಹಾಗೇನೆ 68.7 ಡಿಗ್ರಿ ಈಸ್ಟ್ ನಿಂದ ಹಿಡಿದು 97.25 ಡಿಗ್ರಿ ಪೂರ್ವ ರೇಖಾಂಶದವರೆಗೂ ಕೂಡ ಇದರ ವಿಸ್ತಾರವನ್ನ ನಾವಿಲ್ಲಿ ಕಾಣ್ಬೋದು. ಗೊತ್ತಾಯ್ತಲ್ವಾ ನಿಮ್ಗೆ? ಈಗ ಮೇಲೆ ಏನ್ ಹೇಳಿದೀನೋ ಅದಕ್ಕೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಾವು ನೋಡಿದ್ದಾಯ್ತು. ಸೊ ಹಾಗಾದ್ರೆ ಇದು ಏನಪ್ಪಾ ಅಂತಂದ್ರೆ ನಮ್ಮ ಭಾರತದ ವಿಸ್ತಾರವನ್ನ ನೋಡಿದ್ವಿ. ಎಷ್ಟು ಡಿಗ್ರಿಗಳ ರೇಖಾಂಶ ಇದೆ, ಅಕ್ಷಾಂಶ ಇದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಗೊತ್ತಾಯ್ತಾ? ನೆಕ್ಸ್ಟ್ ಪಾಯಿಂಟ್ ಗೆ ಹೋಗೋಣ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್. ದೇಶದ ದಕ್ಷಿಣದ ತುದಿ ಪಿಗ್ಮಾಲಿಯನ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ ನೋಡಿ. ದೇಶದ ದಕ್ಷಿಣದ ತುದಿಯನ್ನ ನಾವು ಪಿಗ್ಮಲಿಯನ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ, ಅಥವಾ ಇದನ್ನ ನಾವು ಇಂದಿರಾ ಪಾಯಿಂಟ್ ಅಂತಲೂ ಕೂಡ ಗುರುತಿಸಬಹುದು. ಹಾಗಾದ್ರೆ 6.45 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಈ ಪಿಗ್ಮಲಿಯನ್ ಪಾಯಿಂಟ್ ಕಂಡು ಬರುತ್ತೆ. ಇದನ್ನ ನಾವು ನಮ್ಮ ದೇಶದ ದಕ್ಷಿಣದ ತುತ್ತ ತುದಿ ಅಂತ ಹೇಳಿ ಕರಿತೀವಿ. ಹಾಗೆ ಕಾಶ್ಮೀರದ ಇಂದಿರಾ ಕೋಲ್ನಿಂದ ಕನ್ಯಾಕುಮಾರಿವರೆಗಿನ ಉತ್ತರ ದಕ್ಷಿಣದ ವಿಸ್ತೀರ್ಣ ಅಂತಂದಾಗ 3214 ಕಿಲೋಮೀಟರ್. ಇಲ್ಲಿ ಕಾಶ್ಮೀರದ ಇಂದಿರಾ ಕೋಲ್ ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ. ಈ ಇಂದಿರಾ ಕೋಲ್ನಿಂದ ಕನ್ಯಾಕುಮಾರಿದೆ ಎಂಡ್ ಪಾಯಿಂಟ್, ಭೂಭಾಗದ ಎಂಡ್ ಪಾಯಿಂಟ್ ಅನ್ನ ನೋಡೋದಾದ್ರೆ ಉತ್ತರ ಮತ್ತೆ ದಕ್ಷಿಣದ ವಿಸ್ತೀರ್ಣ ಬಂದು 3214 ಕಿಲೋಮೀಟರ್ಗಳಷ್ಟು ಡಿಸ್ಟೆನ್ಸ್ ಅನ್ನ ನಾವು ನೋಡ್ಬೋದು. ಅದಲ್ಲಂಗೆ ಗುಜರಾತ್ ನಲ್ಲಿ ಬರುವಂತಹ ಕಚ್ ಏನಿದೆ, ಸೊ ಈ ಕಚ್ ನಿಂದ ಈ ಕಡೆ ಅರುಣಾಚಲ ಪ್ರದೇಶ ಬರುತ್ತೆ. ಚೀನಾದ ಜೊತೆ ಗಡಿ ಭಾಗವನ್ನ ಹಂಚ್ಕೊಂಡಂತ ಅರುಣಾಚಲ ರಾಜ್ಯ ಏನಿದೆ, ಈ ಅರುಣಾಚಲ ಪ್ರದೇಶದವರೆಗಿನ ಎಷ್ಟು ಅಂತರದಲ್ಲಿದೆ ಅಂತಂದ್ರೆ ಪೂರ್ವ ಮತ್ತೆ ಪಶ್ಚಿಮದ ಅಗಲ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಅಗಲ ಎಷ್ಟಿದೆ ಅಂದ್ರೆ 2933 ಕಿಲೋಮೀಟರ್. ಇದನ್ನ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇದ್ದಾರೆ.
ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಒಟ್ಟಾರೆಯಾಗಿ ನಮ್ಮ ಭಾರತದ ವಿಸ್ತೀರ್ಣ ಎಷ್ಟಿದೆ ಅನ್ನೋ ಒಂದು ಪ್ರಶ್ನೆ ಬಂತು ಅಂದ್ರೆ 32,87,263 ಚದರ ಕಿಲೋಮೀಟರ್ಗಳಷ್ಟು ನಮ್ಮ ಭಾರತದ ವಿಸ್ತೀರ್ಣ ಅಂತ ಹೇಳ್ಬೋದು. ಹಾಗಾದ್ರೆ ಇಡೀ ವಿಶ್ವವನ್ನ ತೆಗೆದುಕೊಂಡಾಗ ನಮ್ಮ ಸ್ಥಾನ ಏನಿದೆ ಅಂದ್ರೆ 7ನೇ ಅತಿ ದೊಡ್ಡ ದೇಶ ಅಂತ ಹೇಳಿ ನಮ್ಮ ದೇಶ ಗುರ್ತಿಸ್ಕೊಂಡಿರುವಂತದ್ದು. ಗೊತ್ತಾಯ್ತಲ್ಲ? ಸೊ ಪಿಗ್ಮಿಲಿನ್ ಪಾಯಿಂಟ್ ಎಲ್ಲಿ ಬರುತ್ತೆ, ಇಂದಿರಾ ಕೋಲ್ ಎಲ್ಲಿದೆ, ಮತ್ತೆ ದಕ್ಷಿಣದ ತುತ್ತ ತುದಿ ಯಾವುದು, ಉತ್ತರದ ತುತ್ತ ತುದಿ ಯಾವುದು, ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಗಳು ತುಂಬಾ ಇಂಪಾರ್ಟೆಂಟ್, ಕಲೀಲೇಬೇಕು. ಸೊ ಪ್ರಪಂಚದ ಒಟ್ಟು ಮೇಲ್ಮೈ ವಿಸ್ತೀರ್ಣದಲ್ಲಿ ಭಾರತ ಸುಮಾರು 2.4 ಭಾಗದಷ್ಟು ನಮ್ಮ ದೇಶವನ್ನ ನಾವು ನೋಡ್ಬೋದು. ಇಡೀ ಪ್ರಪಂಚ 100% ನಷ್ಟು ಪ್ರಪಂಚ ಇದೆ ಅಂದ್ರೆ ಅದರಲ್ಲಿ 2.4% ನಷ್ಟು ನಮ್ಮ ದೇಶ. ನಮ್ಮ ದೇಶ ಬರುವಂತದ್ದು ಏಷ್ಯಾ ಖಂಡದಲ್ಲಿ ಅಲ್ವಾ. ನಮ್ಮ ಭಾರತವನ್ನ ಕೂಡ ನಾವು ಉಪಖಂಡ ಅಂತೇಳಿ ಕರಿತೀವಿ. ಯಾಕೆಂದ್ರೆ 3 ಕಡೆಯಿಂದಲೂ ಕೂಡ ಸಾಗರಗಳು ಆವೃತ ಆಗಿದೆ. ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಹಾಗೆ ಹಿಂದೂ ಮಹಾಸಾಗರವನ್ನ ನೋಡ್ತಾ ಇದೀವಿ. ಇಲ್ಲಿ ಕೂಡ ಸಾಕಷ್ಟು ವೈವಿಧ್ಯತೆ ಇದೆ, ಸಸ್ಯವರ್ಗ ಇದೆ, ಪ್ರಾಣಿ ವರ್ಗ ಇದೆ. ಒಂದೇ ರೀತಿಯಾದಂತಹ ಸ್ಟ್ರಕ್ಚರ್ ಇಡೀ ನಮ್ಮ ದೇಶದಲ್ಲಿ ಕಂಡುಬರಲ್ಲ. ಹಲವಾರು ವೈವಿಧ್ಯತೆಯನ್ನ ಒಳಗೊಂಡಂತಹ ಒಂದು ದೇಶ ನಮ್ದು. ಎಸ್, ಗೊತ್ತಾಯ್ತಲ್ಲ? ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಮಾಹಿತಿ, ದಯವಿಟ್ಟು ನೀವು ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ನೆಕ್ಸ್ಟ್ ಇವಾಗ ನಾವು ಏನು ಓದಕ್ ಹೊರಟಿದೀವಿ ಅಂತಂದ್ರೆ ನೋಡಿ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತಾ ಇದೀವಿ. ಇಲ್ಲೇನು ನಾನು ರೆಡ್ ಲೈನ್ ಅಲ್ಲಿ ಗುರ್ತಿಸಿದೀವಿ. ಸೊ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಲ್ವಾ. ಸೊ ಈ ವೃತ್ತ ಏನಿದೆ ದೇಶದ ಮಧ್ಯ ಭಾಗದಲ್ಲಿ ಹಾದು ಹೋಗುವಂತದ್ದು. ಅದನ್ನ 2 ಅಕ್ಷಾಂಶ ಭಾಗಗಳಾಗಿ ಕೂಡ ವಿಭಜನೆ ಮಾಡ್ಲಾಗತ್ತೆ. ನಿಮ್ಗೆಲ್ಲ ಗೊತ್ತಿದೆ 0 ಡಿಗ್ರಿ ಸಮಭಾಜಕ ವೃತ್ತ ರೇಖೆ, ಅದಾದ ಮೇಲೆ ಈ ಕಡೆ ಮೇಲ್ಗಡೆ ಬರೋದೇನಿದೆ ಸಂಕ್ರಾಂತಿ ವೃತ್ತ, ಕೆಳಗಡೆ ಬರುವಂತದ್ದು ಕರ್ಕಾಟಕ ವೃತ್ತವನ್ನ ನಾವು ನೋಡ್ತಾ ಇದೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳಿ ಕರಿತೀವಿ. ಇಲ್ಲಿದೆ ನೋಡಿ 23 ಅಲ್ವಾ, 23 ಡಿಗ್ರಿ ಕರ್ಕಾಟಕ ವೃತ್ತ. ಸೊ ಇದೇನಾಗಿದೆ ಮಧ್ಯಕ್ಕೆ ಹಾದು ಹೋಗಿರುವಂತ ಒಂದು ಅಕ್ಷಾಂಶ. ಹಾಗಾದ್ರೆ ಯಾವ ಯಾವ ರಾಜ್ಯಗಳ ಮೂಲಕ ಹಾದು ಹೋಗಿದೆ ಅಂತಂದ್ರೆ ನೋಡಿ, ಕರ್ಕಾಟಕ ವೃತ್ತದ ಉತ್ತರಕ್ಕಿರುವಂತಹ ಪ್ರದೇಶವು ಅದರ ದಕ್ಷಿಣಕ್ಕಿರುವಂತಹ ಪ್ರದೇಶದ ಸುಮಾರು 2 ಪಟ್ಟು ದೊಡ್ಡದಾಗಿದೆ ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಅದಲ್ಲದಂಗೆ 22 ಡಿಗ್ರಿ ಉತ್ತರ ಅಕ್ಷಾಂಶದ ದಕ್ಷಿಣಕ್ಕೆ ದೇಶವು ಹಿಂದೂ ಮಹಾಸಾಗರದ ಒಳಗೆ 800 ಕಿಲೋಮೀಟರ್ಗಳಿಗಿಂತಲೂ ಕೂಡ ಹೆಚ್ಚು ದೂರದಲ್ಲಿ ಪರ್ಯಾಯ ದ್ವೀಪವಾಗಿ ಹೋಗೋದನ್ನ ನಾವು ಕಾಣಬಹುದು. ಅದಲ್ದಂಗೆನೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಗುಜರಾತ್ ಇಲ್ಲಿಂದ ಇದೆ ನೋಡಿ, ಗುಜರಾತ್ ಇದೆ, ಅದಾದ್ಮೇಲೆ ರಾಜಸ್ಥಾನ್ ಮೇಲೆ ಕೂಡ ಹಾದೋಗಿದೆ. ಇಲ್ಲಿದೆ ರಾಜಸ್ಥಾನ, ಇದರ ಭಾಗವನ್ನ ಇಲ್ಲಿ ನಾವು ಕಾಣ್ಬೋದು. ಅದಲ್ದಂಗೆ ಮಧ್ಯಪ್ರದೇಶ ಮಧ್ಯಕ್ಕೆ ಹಾದು ಹೋಗಿದೆ, ಛತ್ತೀಸ್ಗಢ, ನೆಕ್ಸ್ಟ್ ಛತ್ತೀಸ್ಗಢ ಇಲ್ಲಿ ಬರುತ್ತೆ. ಸೊ ಇದ್ರ ಬಾರ್ಡರ್ ಅಲ್ಲಿ ಹಾದು ಹೋಗಿರುವಂತದ್ದು. ಜಾರ್ಖಂಡ್ ಇದೆ, ವೆಸ್ಟ್ ಬೆಂಗಾಲ್, ತ್ರಿಪುರ ಮತ್ತೆ ಮಿಜೋರಾಂ, ಇಷ್ಟು ಒಂದು ರಾಜ್ಯಗಳ ಮೂಲಕ ಹಾದು ಹೋಗಿರುವಂತದ್ದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ ಪೂರ್ವ ಪಶ್ಚಿಮ ಸಮಯದ ವ್ಯತ್ಯಾಸ ಸುಮಾರು 2 ಗಂಟೆಗಳು ಅಂತ ಹೇಳಿ ಹೇಳ್ಬೋದು. ಹೇಗೆ ನಾವು ಲೆಕ್ಕಾಚಾರ ಮಾಡ್ತೇವೆ ಇಲ್ಲಿ, ಪೂರ್ವಕ್ಕೆ ಮತ್ತೆ ಪಶ್ಚಿಮ ಅಂದ್ರೆ ಈ ರೇಖಾಂಶಗಳ ನಡುವಿನ ವ್ಯತ್ಯಾಸ ಎಷ್ಟಿದೆ, ಅಕ್ಷಾಂಶಗಳ ನಡುವಿನ ವ್ಯತ್ಯಾಸಗಳನ್ನ ನಾವು ಕಂಡುಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್. ಸೊ ಭೂಮಿ 24 ಗಂಟೆಗಳಲ್ಲಿ ತನ್ನ ಅಕ್ಷದ ಸುತ್ತ 360 ಡಿಗ್ರಿ ಸುತ್ತ ಚಲಿಸ್ತಾ ಇರುತ್ತೆ. ಅದರ ಒಂದು ಪರಿಭ್ರಮಣ ಅಂತ ಹೇಳಿ ನಾವು ಕರಿತಾ ಇದೀವಿ ಅಲ್ವಾ. ಹೀಗಾಗಿ 1 ಡಿಗ್ರಿ ರೇಖಾಂಶದ ವ್ಯತ್ಯಾಸ ಎಷ್ಟು ಕಾಣಬಹುದು ನಾವು ಸಮಯದಲ್ಲಿ ನೋಡೋದಾದ್ರೆ 4 ನಿಮಿಷಗಳು ವ್ಯತ್ಯಾಸವನ್ನ ನಾವಿಲ್ಲಿ ಕಾಣ್ಬೋದು. ಅಂದ್ರೆ 1 ಡಿಗ್ರಿ ರೇಖಾಂಶದಿಂದ ಇನ್ನೊಂದು ಡಿಗ್ರಿ ರೇಖಾಂಶಕ್ಕೆ ನಾವು ಸುಮಾರು 4 ನಿಮಿಷಗಳ ವ್ಯತ್ಯಾಸವನ್ನ ನಾವು ಕಾಣ್ಬೋದು. ಸೊ ಹೀಗೆ ನಾವು ಅದನ್ನ ಕೌಂಟ್ ಮಾಡ್ತಾ ಹೋದ್ವಿ ಅಂತಂದ್ರೆ ಪಶ್ಚಿಮದ ಅತ್ಯಂತ ಬಿಂದು ಮತ್ತೆ ಪೂರ್ವದ ಅತ್ಯಂತ ಬಿಂದುವಿನ ನಡುವೆ ಸ್ಥಳೀಯ ಸಮಯದ ವ್ಯತ್ಯಾಸವನ್ನ ನಾವೇನಾದ್ರೂ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಂದ್ರೆ 120 ನಿಮಿಷಗಳು ಅಥವಾ 2 ಗಂಟೆಗಳು ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಏನು ಇಲ್ಲಿ ಪೂರ್ವ ಇದೆ ನೋಡಿ, ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಬರ್ತಕ್ಕಂತಹ ರೇಖಾಂಶಗಳ
ಒಂದು ಡಿಗ್ರಿ ಮತ್ತೆ ಇನ್ನೊಂದು ಡಿಗ್ರಿ ನಡುವಿನ ರೇಖಾಂಶಗಳ ವ್ಯತ್ಯಾಸ ಎಷ್ಟಿರುತ್ತೆ? 4 ನಿಮಿಷಗಳು ಮಾತ್ರ ವ್ಯತ್ಯಾಸವನ್ನ ನಾವು ಕಾಣ್ಬೋದು. ಹೀಗೇನೆ ನಾವು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅಂತ್ಯ ಬಿಂದುವಿನ ಒಂದು ಸ್ಥಳೀಯ ಸಮಯದ ವ್ಯತ್ಯಾಸವನ್ನ ನೋಡೋದಾದ್ರೆ 2 ಗಂಟೆಗಳ ವ್ಯತ್ಯಾಸವನ್ನ ನಾವಿಲ್ಲಿ ಕಾಣಬಹುದು. ಓಕೆ, ನೆಕ್ಸ್ಟ್ ಹೋಗೋಣ. ಮುಂದಿನ ಒಂದು ಪಾರ್ಟ್ ಬಂದ್ಬಿಟ್ಟು ನಮ್ಮ ಭಾರತ ದೇಶದ ವಾಯುಗುಣದ ಬಗ್ಗೆ. ಸೊ ವಾಯುಗುಣ ಅಂದ ತಕ್ಷಣ ನಮ್ದು ಎಂತಹ ಒಂದು ವಾತಾವರಣವನ್ನ ಹೊಂದಿರುವಂತ ದೇಶ? ನಮ್ಗೆಲ್ಲ ಗೊತ್ತಿದೆ, ನಮ್ಗೆ ಬೇಸಿಗೆ ತಲುಪುತ್ತೆ, ಚಳಿಗಾಲನೂ ಇದೆ ಅನ್ಸುತ್ತೆ, ಮಳೆಗಾಲನೂ ಕೂಡ ಇದೆ ಅಂತ ಅನ್ಸುತ್ತೆ. ಸೊ ಇವೆಲ್ಲಾ ವಾತಾವರಣಗಳನ್ನ ನಾವು ಅನುಭವಿಸ್ತೇವೆ ಅಲ್ವಾ? ನೋಡಿ, ಭಾರತ ಉಷ್ಣವಲಯನ ಅಥವಾ ಸಮಶೀತೋಷ್ಣ ದೇಶನ? ನೋಡೋಣ. ಸಮಶೀತೋಷ್ಣ ಭಾಗ ಉಷ್ಣವಲಯದ ಭಾಗದ 2 ಪಟ್ಟು ವಿಸ್ತೀರ್ಣವನ್ನ ನಾವು ಹೊಂದಿರುವಂತದ್ದು. ಯಾಕೆ ಅಂತಂದ್ರೆ ನಮ್ಮದು ಸಮಭಾಜಕ ವೃತ್ತ ರೇಖೆಯ ಮೇಲೆ ಹಾದು ಹೋಗಿಲ್ಲ. ಆಫ್ರಿಕಾ ಖಂಡ ಏನಾಗಿದೆ ಅಂದ್ರೆ ಸಮಭಾಜಕ ವೃತ್ತದ ರೇಖೆ ಮೇಲೆ ಇರ್ತಕ್ಕಂತ ಒಂದು ರಾಷ್ಟ್ರ. ಅಲ್ಲಿ ಸೂರ್ಯನ ಕಿರಣಗಳು, ನೇರಳೆ ಕಿರಣಗಳು ಜಾಸ್ತಿ ಬೀಳುತ್ತೆ. ಒಂದ್ ಸ್ವಲ್ಪ ಉಷ್ಣವಲಯ ಅಂತೇಳಿ ನಾನು ಆಫ್ರಿಕಾ ಖಂಡದ ಬಗ್ಗೆ ಟೀಚ್ ಮಾಡುವಾಗ ಹೇಳಿದ್ದೆ. ಸೊ ನಮ್ಮದು ಕರ್ಕಾಟಕ ವೃತ್ತದ ಉತ್ತರ ಭಾಗಕ್ಕೆ ಏನಾಗಿದೆ ಅಂತಂದ್ರೆ ಈ ಸಮಶೀತೋಷ್ಣ ಭಾಗವನ್ನ ನಾವು ಕಾಣ್ಬೋದು. ಉಷ್ಣವಲಯ ಭಾಗದ 2 ಪಟ್ಟು ವಿಸ್ತೀರ್ಣವನ್ನ ಈ ಸಮಶೀತೋಷ್ಣ ಭಾಗ ಹೊಂದಿರೋದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ನಾವು ಭಾರತವನ್ನ ಯಾವಾಗ್ಲೂ ಕೂಡ ಸಮಶೀತೋಷ್ಣ ವಲಯ ದೇಶ ಅಂತ ಹೇಳಿ ಕರೆಯಲ್ಲ. ಅದು ಯಾವಾಗ್ಲೇ ಇದ್ರು ಉಷ್ಣವಲಯದ ದೇಶ ಅಂತ ಹೇಳಿ ಕರಿತೀವಿ. ಸೊ 2 ವಿಭಿನ್ನ ಕಾರಣಗಳಿಗಾಗಿ ನಾವು ಹೀಗೆ ಅದನ್ನ ಗುರುತಿಸ್ತೀವಿ. ಆ 2 ವಿಭಿನ್ನ ಕಾರಣಗಳು ಅಂದ್ರೆ ಒಂದು ಭೌತಿಕ ಮತ್ತೆ ಸಾಂಸ್ಕೃತಿಕ ಕಾರಣಗಳಿಂದಾಗಿ ನಮ್ಮ ಭಾರತ ದೇಶವನ್ನ ಉಷ್ಣವಲಯ ದೇಶ ಅಂತ ಹೇಳಿ ಗುರುತಿಸ್ತೀವಿ. ಗೊತ್ತಾಯ್ತಾ? ದೆನ್ ನೆಕ್ಸ್ಟ್ ಅಂಶಕ್ಕೆ ಬರೋಣ. ಭೌತಿಕ ಭೌಗೋಳಿಕ ಕಾರಣಗಳನ್ನ ನೋಡ್ತಾ ಹೋಗೋಣ. ಅಂದ್ರೆ ನಮ್ಮ ಒಂದು ರಚನೆ, ನಮ್ಮ ಒಂದು ಭಾರತ ದೇಶದಲ್ಲಿ ಕಂಡ್ಬರ್ತಕ್ಕಂತಹ ಭೌಗೋಳಿಕ ಅಂಶಗಳು ಏನೇನಿದೆ ಇದೆಲ್ಲವನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್. ನೋಡೋಣ. ಈ ದೇಶ ಏನಿದೆ ಹಿಮಾಲಯದಿಂದ ಏಷ್ಯಾದ ಉಳಿದ ಭಾಗಗಳಿಂದ ಬೇರ್ಪಟ್ಟಿದೆ ಅಲ್ವಾ? ಯಾಕೆಂತಂದ್ರೆ ಈ ಭಾಗ ಏನಿದೆ ಸಂಪೂರ್ಣವಾಗಿ ಅತ್ಯಂತ ದಟ್ಟವಾದಂತಹ ಹಿಮಾಲಯ ಪರ್ವತಗಳನ್ನ ನೋಡ್ತೇವೆ. ಸೊ ಅಲ್ವಾ, ಹಿಮಾಲಯ ಪರ್ವತಗಳು ಎಷ್ಟು ದಟ್ಟವಾಗಿ ಹರಡ್ಕೊಂಡಿದೆ ಅಂತಂದ್ರೆ ನಮ್ಮ ರಕ್ಷಾ ಕವಚಗಳು ಅಂತ ಕರಿತೀವಿ. ಸೊ ಬೇರೆ ಉಳಿದಂತಹ ಏಷ್ಯಾದ ಭಾಗಗಳಿಂದ ನಮ್ಮನ್ನ ನಾವು ಬೇರ್ಪಡಿಸ್ಕೊಂಡಿದೀವಿ ಅಂತಾನೆ ಹೇಳಿ. ನೋಡಿ, ಇದರ ಹವಾಮಾನ ಏನಿದೆ ಉಷ್ಣವಲಯದ ಮಾನ್ಸೂನ್ ಗಳಿಂದ ಪ್ರಾಬಲ್ಯ ಹೊಂದಿದೆ ಅಂತಾನೆ ಹೇಳ್ಬೋದು ಅಲ್ವಾ? ಸೊ ಮಾನ್ಸೂನ್ ಮಾರುತಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅದಲ್ದಂಗೆನೆ ಸಮಶೀತೋಷ್ಣ ವಾಯು ದ್ರವ್ಯರಾಶಿಗಳು ಹಿಮಾಲಯದಿಂದ ನಿರ್ಬಂಧಿಸಲ್ಪಡತ್ವ. ಸೊ ಹಂಗಾಗಿ ನಮ್ಮನ್ನ ಉಷ್ಣವಲಯ ಅಂತ ಹೇಳಿ ನಾವು ಗುರುತಿಸೋಕ್ ಸಾಧ್ಯ. ಹಿಮಾಲಯದ ದಕ್ಷಿಣದ ಸಂಪೂರ್ಣ ಪ್ರದೇಶ ಏನಾಗಿರುತ್ತೆ ಅಂತಂದ್ರೆ ಹವಾಮಾನದ ದೃಷ್ಟಿಕೋನದಿಂದ ಮೂಲಭೂತವಾಗಿ ಉಷ್ಣವಲಯ ಅಂತ ಹೇಳಿ ನಾವು ಗುರುತಿಸ್ತೀವಿ. ಏಕೆ ಅಂತಂದ್ರೆ ಅಲ್ಲಿ ಈ ಒಂದು ಹಿಮಾಲಯ ಏನ್ ಮಾಡುತ್ತೆ ಅಂದ್ರೆ ಸಮಶೀತೋಷ್ಣ ವಾಯುವಿನ ದ್ರವ್ಯರಾಶಿಗಳನ್ನ ನಿರ್ಬಂಧ ಮಾಡುತ್ತೆ. ಅಂದ್ರೆ ಅಲ್ಲಿಂದ ಬೀಸ್ತಕ್ಕಂತ ಗಾಳಿಯನ್ನ ನೇರವಾಗಿ ನಮಗೆ ಕೊಡೋದಿಲ್ಲ. ಅಲ್ಲಿ ನಿರ್ಬಂಧ ಮಾಡೋದ್ರಿಂದ ನಮ್ದು ಏನಾಗಿದೆ ಉಷ್ಣವಲಯ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ. ಹಾಗೆ ನಮ್ಮಲ್ಲಿ ಕ್ಲೈಮೆಟಿಕ್ ರೀಸನ್ಸ್ ಅಂದ್ರೆ ಎಲ್ಲಾ ಒಂದು ಸ್ಥಳಗಳಲ್ಲಿ ಕೂಡ ಒಂದೇ ತರ ಮಳೆ ಇಲ್ಲ. ನಮ್ಮಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನ ಹೊಂದಿದೆ ಅಂತ ನಾವ್ ಹೇಳಿದ್ವಿ. ಕೆಲವೊಂದ್ ಕಡೆ ತುಂಬಾ ಬಿಸಿಲಿರುತ್ತೆ, ಕೆಲವೊಂದ್ ಕಡೆ ಹೆಚ್ಚು ಮಳೆ ಆಗೋದನ್ನ ನೋಡ್ತೀವಿ, ಕೆಲವೊಂದ್ ಕಡೆ ಕರಾವಳಿ ತೀರನೂ ಇದೆ, ಕೆಲವೊಂದ್ ಕಡೆ ಪಶ್ಚಿಮ ಘಟ್ಟಗಳ ಸಾಲು, ಪೂರ್ವ ಘಟ್ಟಗಳ ಸಾಲು, ಮರುಭೂಮಿನೂ ಕೂಡ ನಮ್ಮಲ್ಲಿ ಇದೆ. ಸೊ ಅದನ್ನ ನಾವು ಈ ಮ್ಯಾಪ್ ನಲ್ಲಿ ತೋರಿಸಿದೀವಿ, ನೋಡಬಹುದು. ಸೊ ನೋಡಿ, ಮೌಂಟೇನಿಯಸ್ ಜಾಸ್ತಿ ಗ್ರೀನರಿ ಇರುವಂತಹ ಕಡೆ ಎಲ್ಲ ಏನಿದೆ ಮೌಂಟೇನ್ಸ್ ಜಾಸ್ತಿ ನಾವಿಲ್ಲಿ ಕಾಣ್ಬೋದು. ಈ ಭಾಗ ಆಗಿರ್ಬೋದು, ಹಿಮಾಲಯದ ತಪ್ಪಲಿನ ಭಾಗ ಅಂತ ಹೇಳ್ತೀವಿ. ಟ್ರಾಪಿಕಲ್ ಮಾನ್ಸೂನ್ ಅಂತ ಹೇಳಿ ಕರಿತೀವಿ. ಸೊ ಇದೇನಪ್ಪಾ ಅಂತಂದ್ರೆ ಈ ಟ್ರಾಪಿಕಲ್ ಮಾನ್ಸೂನ್ ಅದಕ್ಕೆ ಒಳಪಡುವಂತಹ ಒಂದು ಭಾಗ. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಈ ಗ್ರೀನ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಬರುತ್ತೆ. ಇನ್ನು ಹ್ಯೂಮಿಡ್ ಸಬ್ಸ್ಟ್ರಾಪಿಕಲ್, ಹೆಚ್ಚು ಒಂದು ಪರ್ವತ ಬೆಟ್ಟ ಗುಡ್ಡಗಳ ಸಾಲಿನಿಂದ ಆವೃತವಾಗಿರುವಂತಹ ಒಂದು ಪ್ರದೇಶಗಳಲ್ಲಿ ಆರ್ದ್ರತೆ ಜಾಸ್ತಿ ಇರುತ್ತೆ. ಈಗ ನೋಡಿ, ನೀವು ಮಂಗಳೂರು, ದಕ್ಷಿಣ ಕನ್ನಡ ಇಲ್ಲೆಲ್ಲ ಹೋದ್ರಿ ಅಂದ್ರೆ ದಟ್ಟವಾದಂತ ಅರಣ್ಯ ಇದೆ, ಗಾಳಿ ಒತ್ತಡ ಜಾಸ್ತಿ ಕಡಿಮೆ.
ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ನಮಗೆ ಜಾಸ್ತಿ ಆರ್ದ್ರತೆ ಪ್ರಭಾವ ಜಾಸ್ತಿ ಬೀಳ್ತಾ ಹೋಗುತ್ತೆ. ಅದನ್ನ ಹ್ಯೂಮಿಡ್ ಅಂತ ಹೇಳಿ ಕರಿತೀವಿ. ಟ್ರಾಪಿಕಲ್ ಸವನ್ನಾ ಹುಲ್ಲುಗಾವಲು, ವೆಟ್ ಅಂಡ್ ಡ್ರೈ ಎರಡನ್ನೂ ಕೂಡ ನಾವೆಲ್ಲಿ ಕಾಣ್ಬೋದು ಅಂತಂದ್ರೆ ಈ ಭಾಗಗಳಲ್ಲಿ ಕಾಣ್ಬೋದು. ಕಾಣಿಸ್ತಾ ಇದೆಲ್ಲ, ಈ ಭಾಗದಲ್ಲಿ ಸವನ್ನಾ ಹುಲ್ಲುಗಾವಲು ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಹಾಟ್, ಆರಿಡ್ ಅಂಡ್ ಸ್ಟೆಪ್ಪೆ ಹುಲ್ಲುಗಾವಲು ಅಂತ ಹೇಳಿ ಬರುತ್ತೆ. ಎಲ್ಲಿ ಅಂತಂದ್ರೆ ಈ ಥಾರ್ ಮರುಭೂಮಿ ಗುಜರಾತ್ ನಿಂದ ಮೇಲ್ಭಾಗಕ್ಕೆ ಹೋದಾಗಿಲ್ಲ ಈ ಸ್ಟೆಪ್ಪೆ ಹುಲ್ಲುಗಾವಲು ಅನ್ನೋದನ್ನ ನಾವು ಕಾಣ್ಬೋದು. ಜಾಸ್ತಿ ಬಿಸಿಲಿರುತ್ತೆ. ಡೆಸರ್ಟ್, ಹಾಟ್ ಅಂಡ್ ಅರಿಡ್ ಅದು ಎಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಡೆಸರ್ಟ್ ಥಾರ್ ಮರುಭೂಮಿ ಪ್ರದೇಶದಲ್ಲಿ ಜಾಸ್ತಿ ಮರುಭೂಮಿಯನ್ನ ಇಲ್ಲಿ ನಾವು ಕಾಣ್ಬೋದು. ಓಕೆನಾ? ನೋಡಿ, ಉತ್ತರ ಭಾರತದ ಹಲವಾರು ಸ್ಥಳಗಳಲ್ಲಿ ಚಳಿಗಾಲದಲ್ಲಿ ರಾತ್ರಿಯ ತಾಪಮಾನ ಸಮಶೀತೋಷ್ಣ ಪ್ರದೇಶಗಳಲ್ಲಿ ಚಾಲ್ತಿ ಇರುವ ಮಟ್ಟಕ್ಕೆ ಕಡಿಮೆಯಾಗಬಹುದಾದ್ರೂ ಕೂಡ ಸ್ಪಷ್ಟವಾದಂತ ಆಕಾಶ ಹಾಗೆ ತೀವ್ರವಾದಂತಹ ಬಿಸಿಲು ಹಗಲಿನ ತಾಪಮಾನವನ್ನ ಉಷ್ಣವಲಯದ ಮಟ್ಟಕ್ಕೆ ಏರಿಸ್ತಾ ಹೋಗುತ್ತೆ. ನೋಡಿ, ಭಾರತ ಆಲ್ವೇಸ್ ಏನಪ್ಪಾ ಅಂತಂದ್ರೆ ಹೆಚ್ಚು ಅದು ಸ್ವಲ್ಪ ಹಿಮಾಲಯ ಪರ್ವತಗಳ ಸರಣಿ ಇರೋದ್ರಿಂದ ಯಾವಾಗ್ಲೂ ಸ್ವಲ್ಪ ತಾಪಮಾನ ಕಡಿಮೆ ಅಂತ ನಾವ್ ಹೇಳ್ತೀವಿ. ಸ್ಪೆಷಲಿ ಈ ಚಳಿಗಾಲದಲ್ಲಿ ರಾತ್ರಿಯ ತಾಪಮಾನ ಏನಾಗಿರುತ್ತೆ ಅಂದ್ರೆ ಸಮಶೀತೋಷ್ಣ ಪ್ರದೇಶಗಳಲ್ಲಿ ಚಾಲ್ತಿ ಇರೋ ಮಟ್ಟಕ್ಕಿಂತಲೂ ಕೂಡ ಕಡಿಮೆ ಆಗುತ್ತೆ. ಸ್ಪಷ್ಟವಾದಂತ ಆಕಾಶ, ತೀವ್ರವಾದಂತ ಬಿಸಿಲಿರುತ್ತೆ, ಹಗಲಿನ ತಾಪಮಾನ ಇರುತ್ತೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಉಷ್ಣ ವಲಯದ ಮಟ್ಟಕ್ಕೆ ಅದನ್ನ ಏರಿಸ್ತಾ ಹೋಗುತ್ತೆ. ಇನ್ನ ಸಾಂಸ್ಕೃತಿಕ ಭೌಗೋಳಿಕ ಕಾರಣಗಳು ಅಂತ ಇದೆ. ಈ ಸಮಶೀತೋಷ್ಣ ಇರೋದಕ್ಕೆ ಉಷ್ಣ ವಲಯ ಇರೋದಕ್ಕೆ ಸಾಂಸ್ಕೃತಿಕ ಭೌಗೋಳಿಕ ಕಾರಣಗಳನ್ನ ಕೂಡ ನಾವು ಕಾಣ್ಬೋದು. ಅವು ಯಾವ್ಯಾವು ಅಂದ್ರೆ ಈಗ ವಸಾಹತುಗಳಾಗಿರ್ಬೋದು. ವಸಾಹತುಗಳು ಅಂತಂದ್ರೆ ಬ್ರಿಟಿಷರ ಸಂದರ್ಭದಲ್ಲಿ ಅವರು ತಮ್ಮ ವ್ಯಾಪಾರವನ್ನ ಮಾಡ್ಲಿಕ್ಕೋಸ್ಕರ ಹಲವಾರು ವಸಾಹತು ಕೇಂದ್ರಗಳನ್ನ ನಮ್ಮ ಭಾರತದಲ್ಲಿ ಶುರು ಮಾಡ್ತಾರೆ. ಅವು ಕೂಡ ಕಾರಣಗಳಾಗತ್ತೆ. ಸಾಂಸ್ಕೃತಿಕ ಅಂತಂದ್ರೆ ಹಲವಾರು ಕಲ್ಚರ್ಸ್ ಬೆಳೆದ್ ಬರುತ್ತೆ ನಮ್ಮಲ್ಲಿ. ರೋಗಗಳು, ರುಜಿನಗಳು ಇಂದಲೂ ಕೂಡ ಇದಕ್ಕೆ ಎಫೆಕ್ಟ್ ಆಗತ್ತೆ. ಕೃಷಿ, ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಇವೆಲ್ಲವೂ ಕೂಡ ಏನಾಗಿದೆ ಉಷ್ಣ ವಲಯದ ಸ್ವರೂಪದ್ದಾಗಿರೋದ್ರಿಂದ ನಮ್ಮ ಕ್ಲೈಮೇಟ್ ಅನ್ನ ಕಂಪ್ಲೀಟ್ ಆಗಿ ನಾವು ಉಷ್ಣ ವಲಯ ಅಂತ ಹೇಳಿ ನಾವು ಕರಿತಾ ಇದೀವಿ. ಸೊ ನಮ್ಮ ಭಾರತ ದೇಶ ಉಷ್ಣ ವಲಯ ದೇಶ ಆಗಿರೋದಕ್ಕೆ ಮುಖ್ಯವಾದಂತ ಕಾರಣ ಏನು ಅಂದ್ರೆ ಹಿಮಾಲಯ ಪರ್ವತಗಳು. ಇವುಗಳನ್ನ ಮಡಿಕೆ ಪರ್ವತಗಳು ಅಂತಲೂ ಕೂಡ ಕರಿತೀವಿ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ನಾನ್ ಹೇಳೋಂತ ಕ್ಲಾಸ್ ಏನಿದೆ, ನೀವು IAS ಎಕ್ಸಾಮ್ ಅನ್ನ ಕೂಡ ಪ್ರಿಪರೇಷನ್ ಮಾಡ್ಕೋಬಹುದು. ಅಷ್ಟು ಲೆವೆಲ್ ಕ್ಲಾಸಸ್ ಇದೆ. ಇಷ್ಟೆಲ್ಲ ಆಯ್ತು. ವಾಯುಗುಣ ನೋಡ್ಕೊಂಡ್ವಿ, ಅದರ ಒಂದು ಅಕ್ಷಾಂಶ, ಸ್ಥಾನ, ವಿಸ್ತೀರ್ಣ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದ ಆದ ನಂತರದಲ್ಲಿ ನಾವು ಗಡಿಗಳನ್ನ ನೋಡೋಣ. ನಮ್ಮ ದೇಶದ ಸುತ್ತಮುತ್ತ ನೇಪಾಳ ಇದೆ, ಚೈನಾ ಇದೆ, ಭೂತಾನ್ ಇದೆ, ಬಾಂಗ್ಲಾದೇಶ ಇದೆ, ಸೊ ಮಯನ್ಮಾರ್ ಇದೆ, ಕೆಳಗಡೆ ಬಂದ್ರೆ ಶ್ರೀಲಂಕಾ ಇದೆ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಇವೆಲ್ಲವೂ ಕೂಡ ನಮ್ಮ ದೇಶದ ಜೊತೆಗೆ ಗಡಿ ಹಂಚ್ಕೊಂಡಿರುವಂತ ದೇಶಗಳು ಅಲ್ವಾ? ನೋಡಿ, ಭಾರತವು 17 ರಾಜ್ಯಗಳ 92 ಜಿಲ್ಲೆಗಳ ಮೂಲಕ ಸುಮಾರು 15,106.7 ಕಿಲೋಮೀಟರ್ಗಳಷ್ಟು ಭೂಗಡಿಯನ್ನ ಹೊಂದಿದೆ. 17 ರಾಜ್ಯಗಳು, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ 17 ರಾಜ್ಯಗಳೇನಪ್ಪಾ ಅಂದ್ರೆ ಬೇರೆ ದೇಶದ ಜೊತೆಗೆ ಗಡಿ ರೇಖೆಗಳನ್ನ ಹಂಚ್ಕೊಂಡಿದೆ. ಜಿಲ್ಲೆಗಳು ಅಂತ ಬಂದಾಗ 92 ಜಿಲ್ಲೆಗಳು ಹಂಚ್ಕೊಂಡಿದೆ. ಸೊ ಹಂಗಾಗಿ ಒಟ್ಟಾರೆಯಾಗಿ ಭೂಗಡಿಯನ್ನ ಹೊಂದಿರುವಂತ ವಿಸ್ತೀರ್ಣ ಎಷ್ಟಪ್ಪಾ ಅಂತಂದ್ರೆ 15,106.7 ಕಿಲೋಮೀಟರ್ಗಳಷ್ಟು ಭೂಗಡಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ 13 ರಾಜ್ಯಗಳು ಹಾಗೆ ಕೇಂದ್ರಾಡಳಿತ ಪ್ರದೇಶಗಳನ್ನ ಸ್ಪರ್ಶಿಸುವಂತಹ 7,516.6 ಓಕೆ, ಹಾಗೆ ಕಿಲೋಮೀಟರ್ಗಳಷ್ಟು ಏನಪ್ಪಾ ಅಂದ್ರೆ ಕರಾವಳಿಯನ್ನ ಕೂಡ ಹೊಂದಿದೆ. ಇನ್ನು 6,100 ಕಿಲೋಮೀಟರ್ಗಳು ಮುಖ್ಯ ಭಾಗದ ಕರಾವಳಿ ಅಂತೇಳಿ ಗುರುತಿಸಿದ್ರೆ 1,197 ಏನಿದೆ ಭಾರತೀಯ ದ್ವೀಪಗಳ ಕರಾವಳಿ ಅಂತ ಹೇಳಿ ನಾವು ಗುರುತಿಸ್ತಾ ಇದ್ದೀವಿ. ಹಾಗಾಗಿ ಒಟ್ಟಾರೆಯಾಗಿ 7,516.6 ಕಿಲೋಮೀಟರ್ಗಳಷ್ಟು ಕರಾವಳಿಯನ್ನ ಹೊಂದಿರುವಂತದನ್ನ ನೋಡ್ತಾ ಇದ್ದೀವಿ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಅಂಶ ಬಂದಾಗ ಹಾಗಾದ್ರೆ ಯಾವ ದೇಶಗಳು ನಮ್ಮಲ್ಲಿ ಗಡಿ ಹಂಚ್ಕೊಂಡಿದೆ, ಸೊ ನಮ್ಮ ಒಂದು ರಾಜ್ಯಗಳು ಯಾವ್ಯಾವ ದೇಶಗಳ ಜೊತೆಗೆ ಗಡಿ ರೇಖೆಯನ್ನ ಹಂಚ್ಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೀವು ಗಮನಿಸಬಹುದು, ಮಧ್ಯಪ್ರದೇಶ್, ಛತ್ತೀಸ್ಗಢ, ಹಾಗೆ ಜಾರ್ಖಂಡ್, ದೆಹಲಿ, ಹರಿಯಾಣ,
ತೆಲಂಗಾಣ. ಇವುಗಳನ್ನ ಹೊರತುಪಡಿಸಿ ಬೇರೆಲ್ಲ ರಾಜ್ಯಗಳೇನಪ್ಪಾ ಅಂತಂದ್ರೆ ಒಂದು ಅಥವಾ ಹೆಚ್ಚಿನ ಅಂತಾರಾಷ್ಟ್ರೀಯ ಗಡಿಗಳನ್ನ ಹಂಚಿಕೊಂಡಿರೋದನ್ನ ನಾವು ನೋಡ್ತಾ ಇದೀವಿ, ಅಥವಾ ಕರಾವಳಿಯನ್ನಾದ್ರೂ ಆ ರಾಜ್ಯಗಳು ಹೊಂದಿರುತ್ತೆ. ಓಕೆ, ಈ ಗಡಿ ನಿರ್ವಹಣೆಯ ದೃಷ್ಟಿಕೋನದಿಂದ ಮುಂಚೂಣಿಯ ರಾಜ್ಯಗಳು ಅಂತ ಹೇಳಿ ನಾವು ಅವುಗಳನ್ನ ಪರಿಗಣಿಸ್ತೀವಿ. ಯಾವನ್ನ ಹೊರತುಪಡಿಸಿ ಅಂತಂದ್ರೆ ಮಧ್ಯಪ್ರದೇಶ, ಯಾಕಂದ್ರೆ ಇಲ್ಲಿ ಬರುತ್ತೆ. ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಇವು ಏನಪ್ಪಾ ಅಂದ್ರೆ ಯಾವುದೇ ಕರಾವಳಿ ತೀರವನ್ನ ಕೂಡ ಹೊಂದಿಲ್ಲ, ಮತ್ತೆ ಬೇರೆ ದೇಶದ ಜೊತೆಗೂ ಕೂಡ ಗಡಿ ಹಂಚ್ಕೊಂಡಿಲ್ಲ, ಅಲ್ವೇನ್ರಿ? ಎಸ್, ನೋಡಿ, ಭಾರತದ ಅತಿ ಉದ್ದದ ಗಡಿ ಯಾವ ದೇಶದೊಂದಿಗೆ ಹಂಚಿಕೊಂಡಿದೆ ಅಂದ್ರೆ ಬಾಂಗ್ಲಾದೇಶದೊಂದಿಗೆ ಇದೆ. ಅತ್ಯಂತ ಕಡಿಮೆ ಗಡಿ ರೇಖೆಯನ್ನ ಅಥವಾ ಗಡಿಯನ್ನ ಹಂಚ್ಕೊಂಡಿರುವಂತಹ ದೇಶ ಅಂದ್ರೆ ಅಫ್ಘಾನಿಸ್ತಾನ್. ನೆನ್ಪಿಟ್ಕೊಳ್ಳಿ, ಇದನ್ನ ನಿಮ್ಗೆ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲ, ನಮ್ಮ ದೇಶದ ಫೀಚರ್ಸ್ ಗಳನ್ನ ನಾವು ನೋಡ್ತಾ ಇದೀವಿ ಅಂದ್ರೆ ಡೆಫಿನೆಟ್ಲಿ ಇದ್ರ ಬಗ್ಗೆ ನಮ್ಗೆ ಐಡಿಯಾ ಬರ್ಲೇಬೇಕು. ನೋಡಿ, 4096.7 ಕಿಲೋಮೀಟರ್ಗಳಷ್ಟು ಬಾಂಗ್ಲಾದೇಶದ ಜೊತೆಗೆ ನಾವು ಗಡಿ ರೇಖೆಯನ್ನ ಹಂಚ್ಕೊಂಡಿರುವಂತದ್ದು. ಕಡಿಮೆ ಅಂದ್ರೆ ಅಫ್ಘಾನಿಸ್ತಾನ್, ಅತ್ಯಂತ ಕಡಿಮೆ 106 ಕಿಲೋಮೀಟರ್ ಅಂತ ಹೇಳಿ ಗುರುತಿಸ್ತಾ ಇದೀವಿ. ಎಸ್, ನೋಡ್ತಾ ಹೋಗೋಣ. ಇಲ್ಲೆಲ್ಲ ನಾನು ಮ್ಯಾಪ್ ಗಳ ಮೂಲಕನೂ ಕೂಡ ತೋರಿಸಿದೀವಿ. ಚೀನಾದ ಜೊತೆ ಗಡಿ ರೇಖೆ ಇದೆ, ಶ್ರೀಲಂಕಾದ ಜೊತೆ ಇದೆ, ಅದಲ್ದಂಗೆ ಮ್ಯಾನ್ಮಾರ್ ದೇಶದ ಜೊತೆ ಇದೆ, ಬಾಂಗ್ಲಾ ಜೊತೆ ಇದೆ, ಭೂತಾನ್ ಜೊತೆಗಿದೆ. ನೋಡೋಣ, ನೋಡಿ ಇಲ್ಲಿ ಯಾವ್ಯಾವ ದೇಶದ ಜೊತೆಗೆ ಎಷ್ಟೆಷ್ಟು ಗಡಿ ರೇಖೆಯನ್ನ ಹಂಚ್ಕೊಂಡಿದೀವಿ ಅನ್ನೋದನ್ನ ಕೊಟ್ಟಿದೀವಿ. ಹಾಗೆ ಆ ದೇಶದ ಕರೆನ್ಸಿಯನ್ನ ಕೂಡ ನೀವು ಇಲ್ಲಿ ನೋಡ್ಬೋದು. ಅಫ್ಘಾನಿಸ್ತಾನ್, ಸೊ ಇದು ಗಡಿ ರಾಜ್ಯ ಯಾವುದು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ ಜೊತೆಗೆ POK ಭಾಗ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಏನ್ ಹೇಳ್ತೀವಿ, ಇದು ಗಡಿ ರೇಖೆಯನ್ನ ಹಂಚ್ಕೊಂಡಿರುವಂತ ರಾಜ್ಯ, ನಮ್ಮ ದೇಶದಲ್ಲಿ ಬರುವಂತ ರಾಜ್ಯ. ಸುಮಾರು 106 ಕಿಲೋಮೀಟರ್ಗಳಷ್ಟು ಗಡಿಯನ್ನ ಹಂಚ್ಕೊಂಡಿದೆ. ಅಫ್ಘಾನಿಸ್ತಾನದ ಅಧಿಕೃತ ಭಾಷೆ ಯಾವುದು ಅಂದ್ರೆ ದರಿ, ಪಾಸ್ಟೋ. ಸೊ ಇವೆರಡು ಏನಿದೆ ಅಧಿಕೃತ ಭಾಷೆಗಳು. ಕರೆನ್ಸಿ ಯಾವ್ದನ್ನ ಬಳಕೆ ಮಾಡ್ತಾರೆ ಅಂದ್ರೆ ಅಫ್ಘಾನ್ ಅಥವಾ ಅಫ್ಘಾನಿ ಅಂತಕ್ಕಂಥ ಕರೆನ್ಸಿಯನ್ನ ಬಳಕೆ ಮಾಡ್ತಾರೆ. ಇನ್ನ ನೆಕ್ಸ್ಟ್ ಗಡಿ ಹಂಚ್ಕೊಂಡಿರುವಂತ ರಾಷ್ಟ್ರ ಬಂದ್ಬಿಟ್ಟು ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶ ಪಶ್ಚಿಮ ಬಂಗಾಳ, ಮಿಜೋರಾಂ, ಮೇಘಾಲಯ, ತ್ರಿಪುರಾ, ಅಸ್ಸಾಂ ಇಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನ ಹಂಚ್ಕೊಂಡಿರುವಂತದ್ದು. ಇದು ಅತಿ ಹೆಚ್ಚಿನ ಗಡಿಯನ್ನ ಹಂಚ್ಕೊಂಡಿರುವಂತಹ ಒಂದು ರಾಷ್ಟ್ರ ಬಾಂಗ್ಲಾದೇಶ್, ನಮ್ಮ ಭಾರತ ದೇಶದ ಜೊತೆಗೆ. ಸುಮಾರು 4096.7 ಕಿಲೋಮೀಟರ್ಗಳಷ್ಟು ಇದರ ಗಡಿ ಉದ್ದವನ್ನ ನಾವು ಕಾಣ್ಬೋದು. ಇಲ್ಲಿನ ಅಧಿಕೃತ ಭಾಷೆ ಯಾವುದು ಅಂದ್ರೆ ಬಂಗಾಳಿ, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಯಾವ ಕರೆನ್ಸಿಯನ್ನ ಯೂಸ್ ಮಾಡ್ತಾರೆ? ಬಾಂಗ್ಲಾದೇಶಿ ಟಾಕಾ ಅಂತಕ್ಕಂಥ ಕರೆನ್ಸಿಯನ್ನ ಇಲ್ಲಿ ಬಳಕೆ ಮಾಡ್ತಾ ಇರೋದು. ನೆಕ್ಸ್ಟ್ ಹೋಗೋಣ, ಭೂತಾನ್. ಸೊ ಭೂತಾನ್ ಅರುಣಾಚಲ ಪ್ರದೇಶ್, ಅಸ್ಸಾಂ, ಸಿಕ್ಕಿಂ, ಪಶ್ಚಿಮ ಬಂಗಾಳ ಇಷ್ಟು ರಾಜ್ಯಗಳ ಜೊತೆ ಗಡಿ ರೇಖೆಯನ್ನ ಹಂಚಿಕೊಂಡಿದೆ. ಸುಮಾರು 699 ಕಿಲೋಮೀಟರ್ಗಳಷ್ಟು ಗಡಿಯ ಉದ್ದ ಇದು. ಇದರ ಅಧಿಕೃತ ಭಾಷೆ ಬಂದು ಜೋಂಖಾ ಅಂತೇಳಿ ಕರಿತೀವಿ. ಇದರ ಕರೆನ್ಸಿ ಬಂದ್ಬಿಟ್ಟು ಗುಲ್ಟ್ರಮ್, ನೆನ್ಪಿಟ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬಾ ಯೂಸ್ ಆಗುತ್ತೆ. ಹಾಗೆ ಚೀನಾ, ಸೊ ಚೀನಾನ ಹೆಂಗ್ ಮರೆಯಕ್ಕಾಗತ್ತೆ ಅಲ್ವಾ? ಯಾವಾಗ್ಲೂ ಕೂಡ ಅರುಣಾಚಲ ಪ್ರದೇಶದಲ್ಲಿ ತನ್ನ ಕಾರ್ಯಾಚರಣೆ ನಡೆಸ್ತಾನೆ ಇರುತ್ತೆ, ಯಾಕೆಂದ್ರೆ ನಮಗೆ ಬಿಟ್ಕೊಡಿ ಅಂತ. ಬಹಳಷ್ಟು ನಮ್ಮಲ್ಲಿ ಗಡಿ ವಿವಾದಗಳು ಕೂಡ ಇದೆ. POK ಭಾಗದಲ್ಲಿ ಇವ್ರು ಪಾಕಿಸ್ತಾನದವ್ರು ಮಾಡ್ತಾ ಇರ್ತಾರೆ, ಈ ಕಡೆ ಚೀನಾದವ್ರು ಮಾಡ್ತಾ ಇರ್ತಾರೆ. ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ ಪ್ರದೇಶ್ ಇಷ್ಟೂ ರಾಜ್ಯಗಳ ಜೊತೆಗೆ ಗಡಿ ಹಂಚಿಕೊಂಡಿರುವಂತ ರಾಷ್ಟ್ರ ಬಂದು ಚೀನಾ. 3488 ಕಿಲೋಮೀಟರ್ಗಳಷ್ಟು ಅದರ ಗಡಿ ಉದ್ದವನ್ನ ನಾವು ಕಾಣ್ಬೋದು. ಸೊ ಅಲ್ಲಿನ ಅಧಿಕೃತ ಭಾಷೆ ಬಂದು ಮ್ಯಾಂಡರಿನ್. ಯಾವ್ದೇಳಿ? ಮ್ಯಾಂಡರಿನ್. ಹಾಗೆ ಚೈನೀಸ್ ಯುವಾನ್ ಏನಿದೆ ಅಲ್ಲಿನ ಪ್ರಮುಖ ಕರೆನ್ಸಿ. ನಮ್ಮಲ್ಲಿ ಹೇಗೆ ಭಾರತದ ರೂಪಾಯಿ ಇದೆ ಹಾಗೆ ಅಲ್ಲಿ. ಇನ್ನು ಮಯನ್ಮಾರ್ ದೇಶ ಸುಮಾರು 1643 ಕಿಲೋಮೀಟರ್ಗಳಷ್ಟು ಗಡಿಯನ್ನ ಹಂಚಿಕೊಂಡಂತ ರಾಷ್ಟ್ರ. ಜೊತೆಗೆ ಯಾವೆಲ್ಲ ರಾಜ್ಯಗಳ ಜೊತೆಗೆ ಗಡಿ ಹಂಚಿಕೊಂಡಿದೆ ಅಂದ್ರೆ ಅರುಣಾಚಲ ಪ್ರದೇಶ್, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್. ಇದರ ಅಧಿಕೃತ ಭಾಷೆ ಬಂದು ಬರ್ಮೀಸ್. ಹಾಗೆ ಅಲ್ಲಿ ಬಳಸ್ತಕ್ಕಂತ ಕರೆನ್ಸಿ ಬರ್ಮೀಸ್ ಕ್ಯಾಟ್ ಅಂತ ಹೇಳಿ. ನೆಕ್ಸ್ಟ್ ನೇಪಾಳಕ್ ಬರೋಣ. ಸೊ ನೇಪಾಳ ನಮ್ದು ಅವಿನಾಭಾವ ಸಂಬಂಧ ಇದೆ. ಸಂಬಂಧಗಳ ಬಗ್ಗೆನೂ ಕೂಡ ನೋಡೋಣ, ಹೇಳ್ಕೊಡ್ತೀನಿ ಅದ್ರ ಬಗ್ಗೆನು. 1751 ಕಿಲೋಮೀಟರ್ ಗಡಿ ಉದ್ದ. ಸಿಕ್ಕಿಂ, ಪಶ್ಚಿಮ ಬಂಗಾಳ,
ಬಿಹಾರ್, ಉತ್ತರ ಪ್ರದೇಶ್, ಉತ್ತರಾಖಂಡ್ ಇಷ್ಟು ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿದೆ. ನೇಪಾಳಿ ಅಧಿಕೃತ ಭಾಷೆ. ಕರೆನ್ಸಿ ಬಂದು ನೇಪಾಳದ ರೂಪಾಯಿಯನ್ನ ಬಳಕೆ ಮಾಡ್ತಾರೆ. ನಮ್ದು ಭಾರತದ ರೂಪಾಯಿ, ಅವ್ರ ನೇಪಾಳದ ರೂಪಾಯಿ. ಇನ್ನ ಪಾಕಿಸ್ತಾನ್ ಬಹಳಷ್ಟು ವಿವಾದ ಇರುವಂತಹ ಒಂದು ಕಂಟ್ರಿ. ಮೀನ್ಸ್ ನಮ್ಮ ಜೊತೆಗೆ ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತದ್ದು. ಸುಮಾರು 3323 ಕಿಲೋಮೀಟರ್ಗಳಷ್ಟು ಇದರ ಗಡಿ ಉದ್ದವನ್ನ ಕಾಣ್ಬಹುದು. ಅಲ್ಲಿನ ಅಧಿಕೃತ ಭಾಷೆ ಬಂದು ಉರ್ದು. ಪಾಕಿಸ್ತಾನಿ ರೂಪಾಯಿ ಏನಿದೆ ಅಲ್ಲಿನ ಕರೆನ್ಸಿ. ಹಾಗೆ ಯಾವ್ಯಾವ ರಾಜ್ಯಗಳಿದೆ ಗಡಿ ಹಂಚ್ಕೊಂಡಿರುವಂತ ರಾಜ್ಯಗಳು ಬಂದ್ಬಿಟ್ಟು ಜಮ್ಮು ಕಾಶ್ಮೀರ್, ಪಂಜಾಬ್, ಗುಜರಾತ್ ಮತ್ತು ರಾಜಸ್ಥಾನ್ ಅಂತ ಹೇಳಿ ಗುರುತಿಸ್ತಾ ಇದೆ. ಇನ್ನ ಶ್ರೀಲಂಕಾ ನಮ್ಮ ಭಾರತದ ಕೆಳಗಡೆ ಬರುತ್ತೆ ಅಲ್ವಾ, ಮೇಲಲ್ಲ ಕೆಳಗಡೆ ಬರುತ್ತೆ. ಇದು ಸಮುದ್ರದ ಗಡಿಯನ್ನ ಹಂಚ್ಕೊಂಡಿರುವಂತಹ ಒಂದು ರಾಷ್ಟ್ರ. ಸೊ ಇಲ್ಲಿ ಸಮುದ್ರದ ಗಡಿ ಅದನ್ನ ನಾವು ಲೆಕ್ಕ ಹಾಕಿಲ್ಲ. ಮನ್ನಾರ್ ಕೊಲ್ಲಿ ಮೂಲಕ ಇದನ್ನ ನಾವು ಬೇರ್ಪಡೆ ಮಾಡ್ತೀವಿ. ಸೊ ನೋಡಿ, ಸಿಂಹಳ ತಮಿಳು ಅಲ್ಲಿನ ಅಧಿಕೃತ ಭಾಷೆ. ಸೊ ಅಲ್ಲಿ ಬಳಸ್ತಕ್ಕಂತ ಕರೆನ್ಸಿ ಬಂದ್ಬಿಟ್ಟು ಶ್ರೀಲಂಕಾದ ರೂಪಾಯಿ. ಹಾಗೆ ಮಾಲ್ಡೀವ್ಸ್ ಕೂಡ ಒಂದು ದ್ವೀಪ ರಾಷ್ಟ್ರ ಅದು. ಸೊ ಅದಕ್ಕೂ ಕೂಡ ಸಮುದ್ರದ ಗಡಿ ಇದೆ. ಭಾರತದ ನೈಋತ್ಯದಲ್ಲಿ ಬರ್ತಕ್ಕಂಥದ್ದು ಮಾಲ್ಡೀವ್ಸ್. ಸೊ ಅಲ್ಲಿನ ಅಧಿಕೃತ ಭಾಷೆ ಬಂದ್ಬಿಟ್ಟು ದಿವೇಯಿ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ರಿ. ಹಾಗೆ ಮಾಲ್ಡೇವಿಯನ್ ರುಪಿಯಾ ಏನಿದೆ ಇದು ಅಲ್ಲಿನ ಕರೆನ್ಸಿ. ಸೊ ಇವಿಷ್ಟು ರಾಷ್ಟ್ರಗಳು ನಮ್ಮ ಭಾರತ ದೇಶದ ಜೊತೆಗೆ ಗಡಿ ರೇಖೆಗಳನ್ನ ಹಂಚ್ಕೊಂಡಿರುವಂತ ರಾಷ್ಟ್ರ. ಎಷ್ಟಿದೆ? 1 2 3 4 5 ಹಾಗೆ 6 7 8 9 ರಾಷ್ಟ್ರಗಳಿದೆ ಅಲ್ವಾ. ಸೊ 4 ಪ್ಲಸ್ ಓಕೆ. ಈ ಶ್ರೀಲಂಕಾ ಮಾಲ್ಡೀವ್ಸ್ ನ ಅಷ್ಟು ಕನ್ಸಿಡರ್ ಮಾಡಲ್ಲ, ಬಟ್ ಆದ್ರೂ ಮಾಡ್ಲೇಬೇಕು ನಾವು. ನೆಕ್ಸ್ಟ್ ಹೋಗೋಣ. ಚೀನಾ ಜೊತೆಗಿನ ಗಡಿ ಹೆಂಗಿದೆ, ಏನಿದೆ, ಸಂಬಂಧ ಏನು ಎಲ್ಲದನ್ನ ನಾವು ತಿಳಿಸೋಣ. ಸೊ ಇಲ್ಲೇನು ನಿಮ್ಗೆ ರೆಡ್ ಕಲರ್ ನಲ್ಲಿ ಗುರ್ತಿಸಿದೀವಿ. ಸೊ ಇಲ್ಲಿ ನಾವು ಹೇಳಿದ್ವಿ ನಿಮ್ಗೆ, ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು, ಅದಲ್ದಂಗೆನೆ ಇಲ್ಲಿ ಬರ್ತಕ್ಕಂತ ಅರುಣಾಚಲ ಪ್ರದೇಶ ಮತ್ತೆ ಬಿಹಾರ್ ಅಲ್ಲ, ನೇಪಾಳ ಜೊತೆಗೆ ಬಿಹಾರ್ ಹಂಚ್ಕೊಂಡಿರುವಂತದ್ದು, ಸಿಕ್ಕಿಂ ರಾಷ್ಟ್ರ. ಸೊ ಇವೆಲ್ಲವೂ ಕೂಡ ಚೀನಾದ ಜೊತೆಗೆ ಗಡಿ ರೇಖೆಯನ್ನ ಹಂಚ್ಕೊಂಡಿರುವಂತ ರಾಷ್ಟ್ರ ಅಂತ ಹೇಳಿದ್ವಿ. ಸೊ ಇದಿಷ್ಟು ಚೀನಾದ ಭಾಗ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಇದು ಭಾರತದ 2ನೇ ಅತಿ ಉದ್ದದ ಗಡಿ ಹಂಚಿಕೆ ಮಾಡ್ಕೊಂಡಿರುವಂತ ರಾಷ್ಟ್ರ. ಜೊತೆಗೆ ಬಾಂಗ್ಲಾದೇಶದ ಗಡಿ ನಂತರದಲ್ಲಿ ಇದು ಬರುತ್ತೆ. ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್ ಇಲ್ಲಿದೆ ನೋಡಿ, ಹಿಮಾಚಲ ಪ್ರದೇಶ್, ಉತ್ತರಾಖಂಡ್ ಮತ್ತೆ ಸಿಕ್ಕಿಂ. ಮತ್ತೆ ಈ ಕಡೆ ಹೋಗ್ಬಿಡಿ, ಉತ್ತರ ಪ್ರದೇಶಕ್ಕೆ ಹೋಗ್ಬಿಡಿ, ಅಲ್ಲ ಆಲ್ರೆಡಿ ನೇಪಾಳ ಬಂದ್ಬಿಟ್ಟಿದೆ. ಹಾಗಾಗಿ ಉತ್ತರಾಖಂಡ ಆದ ನಂತರದಲ್ಲಿ ಬರ್ತಕ್ಕಂಥದ್ದು ಸಿಕ್ಕಿಂ, ಅರುಣಾಚಲ ಪ್ರದೇಶ್. ಈ 5 ಭಾರತೀಯ ರಾಜ್ಯಗಳ ಜೊತೆಗೆ ಚೀನಾ ಏನಾಗಿದೆ ಗಡಿಯನ್ನ ಹೊಂದಿರುವಂತದ್ದು. ಓಕೆ, ಚೀನಾ ಭಾರತ ಗಡಿಯನ್ನ ಸಾಮಾನ್ಯವಾಗಿ 3 ವಲಯಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಪಶ್ಚಿಮ ವಲಯ ಅಂತ ಹೇಳಿ, ಇನ್ನೊಂದು ಮಧ್ಯ ವಲಯ ಮತ್ತು ಪೂರ್ವ ವಲಯ ಅಂತ. ಸೊ ಪಶ್ಚಿಮ ವಲಯ ಎಲ್ಲಿ ಬರುತ್ತೆ? ಅಫ್ಕೋರ್ಸ್ ಈ ಕಡೆ ಜಮ್ಮು ಮತ್ತು ಕಾಶ್ಮೀರದ ಭಾಗ ಏನಿದೆ ಅದನ್ನ ನಾವು ಪಶ್ಚಿಮ ವಲಯ ಅಂತ ಹೇಳಿ ಗುರುತಿಸ್ತೀವಿ. ನೋಡೋಣ, ಅದ್ರ ಬಗ್ಗೆನೂ ಕೂಡ ನಾನು ನಿಮ್ಗೆ ತಿಳಿಸ್ತೇನೆ. ಮೊದಲನೇದಾಗಿ ಪಶ್ಚಿಮ ವಲಯ. ಸೊ ಭಾರತದ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನ ಚೀನಾದ ಸಿಂಕಿಯಾಂಗ್ ಅಥವಾ ಸಿನ್ಜಿಯಾಂಗ್ ಪ್ರಾಂತ್ಯದಿಂದ ಬೇರ್ಪಡಿಸುತ್ತೆ. ಇದನ್ನ ನಾವು ಪಶ್ಚಿಮ ವಲಯ ಅಂತ ಹೇಳಿ ಗುರುತಿಸ್ತಾ ಇದೀವಿ. ಓಕೆ, ಇಲ್ಲೇನಿದೆ ನೋಡಿ, ಇದು ಜಮ್ಮು ಮತ್ತು ಕಾಶ್ಮೀರ್. ಇಲ್ಲಿ ನಾನು ಅಂಡರ್ಲೈನ್ ಮಾಡಿದೀವಿ, ತೋರ್ಸ್ಕೊಟ್ಟಿದೀವಿ. ಚೈನಾ ಇಲ್ಲಿ ಬರುತ್ತೆ, ಇದು ಭೂತಾನ್, ಇದು ನೇಪಾಳ್, ಇದು ಅರುಣಾಚಲ ಪ್ರದೇಶ್. ಫಸ್ಟ್ ಆಫ್ ಆಲ್ ನಾವೀಗ ಪಶ್ಚಿಮ ವಲಯ ಅಂತಂದ್ರೆ ಈಗ ರೆಡ್ ಅಲ್ಲಿ ನಾವೇನು ಇದನ್ನ ಗುರ್ತಿಸಿದೀವಿ, ಇದನ್ನ ಪಶ್ಚಿಮ ವಲಯ ಅಂತ ಹೇಳಿ ಗುರ್ತಿಸ್ತಾ ಇದೀವಿ. ಸೊ ಈ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನ ಯಾವುದು ಚೀನಾದ ಒಂದು ಪ್ರದೇಶ ಬೇರ್ಪಡಿಸುತ್ತೆ ಅಂತಂದ್ರೆ ಇಲ್ಲಿ ಸಿನ್ಜಿಯಾಂಗ್ ಅಂತಕ್ಕಂತ ಒಂದು ಪ್ರದೇಶ ಬರುತ್ತೆ. ಸೊ ಇಲ್ಲಿಂದ ಅದು ಬೇರ್ಪಡಿಸುತ್ತೆ. ಹಾಗೆ ಮತ್ತೆ ಏನಪ್ಪಾ ಅಂದ್ರೆ ಪಶ್ಚಿಮ ವಲಯದ ಗಡಿಯು ಹೆಚ್ಚಾಗಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಬಗೆಗಿನ ಬ್ರಿಟಿಷ್ ನೀತಿಯ ಪರಿಣಾಮ ಅಂತ ಹೇಳಿ ನಾವು ಗುರುತಿಸಬಹುದು. ಯಾಕೆ ಅಂತಂದ್ರೆ ಬ್ರಿಟಿಷ್ ನೀತಿಯ ಒಂದು ಹೆಚ್ಚು ಇನ್ಫ್ಲೂಯೆನ್ಸ್ ಅನ್ನ ನಾವಲ್ಲಿ ಕಾಣಬಹುದು. ಅವರು ಆಲ್ರೆಡಿ ಹೇಳ್ತಾ ಇರ್ತಾರೆ ಡಿಸ್ಪ್ಯೂಟೆಡ್ ಬಾರ್ಡರ್ಸ್ ಅಂತ ಹೇಳಿ ಕೂಡ ಅದನ್ನ ನಾವು ಗುರುತಿಸ್ತಾ ಇರ್ತೀವಿ ಕೆಲವೊಂದ್ಸಲ. ಈಗ ಆಲ್ರೆಡಿ ಜಮ್ಮು ಮತ್ತು ಕಾಶ್ಮೀರ ಟೆರಿಟರೀಸ್ ಆಗಿರೋದ್ರಿಂದ ನಾವು ಡಿಸ್ಪ್ಯೂಟೆಡ್ ಟೆರಿಟರೀಸ್ ಅಂತ ಹೇಳಿ ಕೂಡ ಅದನ್ನು ಗುರುತಿಸ್ತೇವೆ. ನೆಕ್ಸ್ಟ್, ಇದು ಪಶ್ಚಿಮ ವಲಯ. ಈಶಾನ್ಯ ಲಡಾಖ್ನ ಅಕ್ಸಾಯ್ ಚಿನ್ ಜಿಲ್ಲೆ, ಚಾಂಗ್ಮೋ ಕಣಿವೆ, ಪ್ಯಾಂಗೋಂಗ್ ಸೋ,
ಮತ್ತು ಸ್ಪಾಂಗತ್ಸೋ ಪ್ರದೇಶ ಏನಿದೆ, ಹಾಗೆ ಪೂರ್ವ ಲಡಾಖ್ನ ಸಂಪೂರ್ಣ ಉದ್ದಕ್ಕೂ ಕೂಡ ಸುಮಾರು 5,000 ಚದರ ಕಿಲೋಮೀಟರ್ಗಳ ಪ್ರದೇಶವನ್ನ ಚೀನಾ ತನ್ನದು ಅಂತ ಹೇಳಿ ಹೇಳ್ಕೊಳ್ತಾ ಇದೆ. ಅದಕ್ಕೋಸ್ಕರ ಇದನ್ನ ನಾವು ಡಿಸ್ಪ್ಯೂಟೆಡ್ ಟೆರಿಟರೀಸ್ ಅಂತ ಹೇಳಿ ಕರಿತಾ ಇರೋದು. ಸೊ ಏನ್ ಮಾಡುತ್ತೆ, ಪ್ರತಿಯೊಂದು ರಾಷ್ಟ್ರಗಳು ಹಿಂಗೆ ಗಡಿಯಲ್ಲಿ ಇರ್ತಕ್ಕಂತ ರಾಜ್ಯಗಳು ನಮ್ದು ಆಗ್ಬೇಕು ಅಂತ ಹೇಳಿ ಅಪೇಕ್ಷೆ ಮಾಡ್ತಾ ಇರ್ತಾರೆ. ಹಂಗಂತೇಳಿ ನಾವ್ ಅದನ್ನ ಕೊಡಕ್ಕಾಗತ್ತಾ? ಅದೇ ತರನೇ ಈಗ POK ಪ್ರದೇಶನೂ ಕೂಡ ವಿವಾದದಲ್ಲಿ ಇದೆ. ಅದೇ ತರ ಈಶಾನ್ಯ ಲಡಾಖ್ ಅಲ್ಲಿ ಏನಿದೆ, ಇಲ್ಲಿ ಬರ್ತಕ್ಕಂತ ಅಕ್ಸಾಯ್, ಯಾವಾಗ್ಲೂ ಕೂಡ ಅದ್ರ ಬಗ್ಗೆ ನಡೀತಾನೆ ಇರುತ್ತೆ ಗಡಿ ವಿವಾದ. ಅಕ್ಸಾಯ್ ಚಿನ್ ಜಿಲ್ಲೆ ಆಗಿರ್ಬೋದು, ಚಾಂಗ್ಮೋ ಕಣಿವೆ ಆಗಿರ್ಬೋದು, ಪ್ಯಾಂಗೋಂಗ್ ಆಗಿರ್ಬೋದು, ಸ್ಪಾಂಗರ್ ತ್ಸೋ ಪ್ರದೇಶ ಆಗಿರ್ಬೋದು, ಆಮೇಲೆ ಪೂರ್ವ ಲಡಾಖ್ ನಲ್ಲಿ ಬರ್ತಕ್ಕಂತಹ ಈ ಸಂಪೂರ್ಣ ಉದ್ದಕ್ಕೂ ಕೂಡ ಸುಮಾರು 5,000 ಚದರ ಕಿಲೋಮೀಟರ್ಗಳಷ್ಟು ಆ ಏನ್ ಪ್ರದೇಶ ಇದೆ ಅದ್ ನಮ್ದು ಅಂತ ಹೇಳಿ ಚೈನಾದವ್ರು ಹೇಳ್ತಾ ಇರ್ತಾರೆ. ಹಂಗಂತ ಹೇಳಿ ಬಿಟ್ಕೊಡಕ್ಕಾಗತ್ತಾ? ಆಗಲ್ಲ. ಉತ್ತರ ಕಾಶ್ಮೀರದಲ್ಲಿ ಇರ್ತಕ್ಕಂತಹ ಹುಜಾ ಗಿಲ್ಗಿಟ್ ಪ್ರದೇಶದ ಒಂದು ಭಾಗವನ್ನ ಚೀನಾ ತಂದು ಅಂತ ಹೇಳಿ ಹೇಳ್ಕೊಡುತ್ತೆ. ಆದ್ರೆ 1963 ಪಾಕಿಸ್ತಾನ ಅದಕ್ಕೆ ಬಿಟ್ಕೊಡ್ತು. ಹಂಗಾಗಿ ಏನು ಮಾಡಕ್ ಬರಲ್ಲ. ಉತ್ತರ ಕಾಶ್ಮೀರದಲ್ಲಿ ಈ ಒಂದು ಗಡಿ ವಿವಾದವನ್ನ ನಾವು ಕಾಣ್ಬೋದು. ನೆಕ್ಸ್ಟ್ ಬರೋಣ, ಮಧ್ಯಮ ವಲಯ. ಸೊ ಮಧ್ಯಮ ವಲಯ ಅಂತಂದ್ರೆ ಯಾವ್ದು ಬರುತ್ತೆ? ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ಎಂಬ 2 ಭಾರತದ ರಾಜ್ಯಗಳು ಈ ಗಡಿಯನ್ನ ಸ್ಪರ್ಶಿಸುತ್ತೆ. ಸೊ ಅದನ್ನೇ ನಾವು ಮಧ್ಯಮ ವಲಯ ಅಥವಾ ಸೆಂಟ್ರಲ್ ಸೆಕ್ಟರ್ ಅಂತ ಹೇಳ್ತೀವಿ. ಸುಮಾರು 545 ಕಿಲೋಮೀಟರ್ಗಳಷ್ಟು ಗಡಿ ಇದೆ ಇಲ್ಲಿ. ಯಾವುದು? ಹಿಮಾಚಲ ಪ್ರದೇಶ್ ಮತ್ತು ಇಲ್ಲಿ ಬರ್ತಕ್ಕಂತ ಉತ್ತರಾಖಂಡ್, ಇವೆರಡು ಗಡಿಯನ್ನ ಹಂಚ್ಕೊಂಡಿರುವಂತದ್ದು ಸೆಂಟ್ರಲ್ ಸೆಕ್ಟರ್ ಅಂತ ಹೇಳಿ ಗುರುತಿಸ್ತಾ ಇದೀವಿ. ಓಕೆ, ಇನ್ನ ಪೂರ್ವ ವಲಯ, ಅದನ್ನ ಈಸ್ಟರ್ನ್ ಸೆಕ್ಟರ್ ಅಂತ ಹೇಳಿ ಕರಿತಾ ಇದೀವಿ. ನೆನ್ಪಿಟ್ಕೊಳ್ಳಿ. ಪ್ರಪಂಚದಲ್ಲಿ ನಾವು ಗುರ್ತಿಸೋದಾದ್ರೆ ಇಲ್ಲಿ ಗುರ್ತಿಸಿದೀನಿ ನೋಡಿ, ಈ ಭಾಗ ಬರುತ್ತೆ. ಸೊ ನಾನೀಗ ಸಪರೇಟ್ ಆಗಿ ಮ್ಯಾಪ್ ತೋರಿಸ್ತಾ ಇದ್ದೀನಿ. 1325 ಕಿಲೋಮೀಟರ್ಗಳಷ್ಟು ಇದು ಹೊಂದಿರುವಂತದ್ದು. ಇದು ಯಾವುದು? ಭೂತಾನ್ ಬಿಟ್ರೆ. ಭಾರತ ಮತ್ತು ಚೀನಾ ನಡುವಿನ 1140 ಕಿಲೋಮೀಟರ್ ಉದ್ದದ ಗಡಿಯು ಭೂತಾನ್ನ ಪೂರ್ವ ಮಿತಿಯಿಂದ ಭಾರತ, ಟಿಬೆಟ್ ಮತ್ತು ಮಯನ್ಮಾರ್ಗಳ ತ್ರಿಸಂಧಿಯಲ್ಲಿರುವಂತಹ ದಿಪು ತಾಸ್ ಅಥವಾ ದಿಪು ಪಾಸ್ ಬಳಿವರೆಗೂ ಕೂಡ ಸಾಗತ್ತೆ. ಇದನ್ನ ನಾವು ಪೂರ್ವ ವಲಯ ಅಂತ ಹೇಳಿ ಕರಿತೀವಿ. ಇಲ್ಲಿಂದ ಹಿಡ್ಕೊಂಡು ನೋಡಿ, ಇಲ್ಲಿ ಭೂತಾನ್ ಬರುತ್ತೆ. ಈ ಭೂತಾನ್ನ ಟಿಬೆಟ್ ಮತ್ತು ಮಯನ್ಮಾರ್ಗಳ ತ್ರಿಸಂಧಿಯಲ್ಲಿರುವಂತಹ ದಿಪು ಪಾಸ್ ಅಂತ ಹೇಳಿ ಬರುತ್ತೆ. ಅದನ್ನ ತಾಲು ಪಾಸ್ ಅಂತ ಹೇಳಿ ಕೂಡ ಕರೀತಾರೆ. ಅಲ್ಲಿವರೆಗೂ ಕೂಡ ಇದು ಗಡಿ ರೇಖೆ ಸಾಗುತ್ತೆ. ಅದು ಅರುಣಾಚಲ ಪ್ರದೇಶ ಅಂತ ಏನ್ ಹೇಳ್ತೀವಿ ನೋಡಿ, ಇಲ್ಲಿ ಸಂಧಿ ಆಗುವಂತದ್ದು. ಸಂಪೂರ್ಣವಾಗಿ ಇದು ಬಂದ್ಬಿಟ್ಟು 1140 ಕಿಲೋಮೀಟರ್ಗಳಷ್ಟು ಉದ್ದದ ಗಡಿಯನ್ನ ನಾವಿಲ್ಲಿ ಕಾಣ್ಬೋದು. ನಾವೇನಾದ್ರೂ ಈ ಭೂತಾನ್ ಇವನ್ನೆಲ್ಲ ಹಿಡ್ಕೊಂಡ್ವಿ ಅಂತಂದ್ರೆ 1325 ಕಿಲೋಮೀಟರ್ ಆಗುತ್ತೆ. ಬಟ್ ಅದನ್ನ ಹಿಡಿಯೋ ಹಾಗಿಲ್ಲ. ಇವುಗಳನ್ನ ನಾವು ಡಿಸ್ಪ್ಯೂಟೆಡ್ ಏರಿಯಾಸ್ ಅಂತ ಹೇಳಿ ಕೂಡ ಕರಿತೀವಿ. ಯಾಕೆಂದ್ರೆ ಆಕ್ರಮಿತ ಪ್ರದೇಶಗಳು, ಯಾವಾಗ್ಲೂ ಅದ್ರ ಮೇಲೆ ಕಣ್ಣು ಇದ್ದೇ ಇರುತ್ತೆ. ಅರುಣಾಚಲ ಪ್ರದೇಶದ ಮೇಲೆ ಆಗಿರ್ಬೋದು, ಅಕ್ಸೈ ಚಿನ್ ಪ್ರದೇಶದ ಮೇಲೆ ಯಾವಾಗ್ಲೂ ಚೀನಾ ಏನ್ ಮಾಡುತ್ತೆ, ತನ್ನ ಕಣ್ಣನ್ನ ಇಟ್ಟಿರುತ್ತೆ. ಹಂಗಂತೇಳಿ ನಾವು ಬಿಟ್ಕೊಡಕ್ ಆಗಲ್ಲ, ಯಾಕೆಂದ್ರೆ ನಮ್ಮದು. ಹಾಗೆ ಇನ್ನೊಂದು ಪ್ರಶ್ನೆ ಬರುತ್ತೆ ನಿಮ್ಗೆ, ಮ್ಯಾಕ್ಮೋಹನ್ ಗಡಿ ರೇಖೆ. ಸೊ ಇದನ್ನ ಏನಂತ ಹೇಳ್ತೀವಿ? 1913 ಮತ್ತೆ 14ರಲ್ಲಿ ಏನಾಗುತ್ತೆ, ಶಿಮ್ಲಾ ಒಪ್ಪಂದ ಆಗುತ್ತೆ. ಸೊ ಆ ಶಿಮ್ಲಾ ಒಪ್ಪಂದದಲ್ಲಿ ಏನಾಯ್ತಪ್ಪ ಅಂದ್ರೆ, ಗ್ರೇಟ್ ಬ್ರಿಟನ್ ಮತ್ತು ಟಿಬೆಟ್ ನಡುವಿನ ಗಡಿ ಒಪ್ಪಂದದ ಕುರಿತು ಮಾತುಕತೆಯನ್ನ ನಡೆಸಿದಂತಹ ಬ್ರಿಟಿಷ್ ಭಾರತದ ವಿದೇಶಾಂಗ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸರ್ ಹೆನ್ರಿ ಮ್ಯಾಕ್ ಮೋಹನ್ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ರೇಖೆಯನ್ನ ಹಂಚಿಕೆ ಮಾಡ್ಕೊಡ್ತಾರೆ. ಅಂದ್ರೆ ಈ ಭಾರತ ಮತ್ತೆ ಚೀನಾದ ನಡುವೆ ಮ್ಯಾಕ್ಮೋಹನ್ ರೇಖೆ ಇರ್ಬೇಕು ಅನ್ನೋ ಒಂದು ಉದ್ದೇಶದ ಸಲುವಾಗಿ ಮ್ಯಾಕ್ಮೋಹನ್ ರೇಖೆ ಅಂತ ಹೇಳಿ ಇದಕ್ಕೆ ಹೆಸರು ಬಂದಿರುವಂತದ್ದು. ಇಲ್ಲಿ ಏನ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕೊಟ್ಟಿದೀವಿ ಮ್ಯಾಕ್ಮೋಹನ್ ಲೈನ್ ಅಂತ ಇದೆ. ಸೊ ಇದು ಏನಪ್ಪಾ ಅಂತಂದ್ರೆ ಭಾರತ ಮತ್ತು ಚೀನಾದ ನಡುವೆ ಎಳೆದಿರುವಂತಹ ಒಂದು ಗಡಿ ರೇಖೆ. ಸರಿ, ಗೊತ್ತಾಯ್ತಾ? ಇದಕ್ಕೆ ನಾವು ಮ್ಯಾಕ್ಮೋಹನ್ ಗಡಿ ರೇಖೆ ಅಂತೇಳಿ ಗುರುತಿಸ್ತೀವಿ. ನೆಕ್ಸ್ಟ್, ಭಾರತ ಮತ್ತು ನೇಪಾಳದ ಗಡಿ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಭಾರತದ 5 ರಾಜ್ಯಗಳಾದಂತಹ ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ ಹಾಗೆ ಸಿಕ್ಕಿಂ ಭಾರತದೊಂದಿಗೆ ನೇಪಾಳದ ಗಡಿಯನ್ನ ಸ್ಪರ್ಶ ಮಾಡ್ತವೆ. ಯಾವ್ಯಾವ್ದು ಅಂತ ಗೊತ್ತಾಯ್ತಲ್ಲ, ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಒಂದು ಉತ್ತರಾಖಂಡ್ ಇಲ್ಲಿ ಬರುತ್ತೆ, ಹಾಗೆ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ್ ಆಗಿರಬಹುದು, ಮತ್ತೆ ಪಶ್ಚಿಮ ಬಂಗಾಳ ಆಗಿರಬಹುದು, ಸಿಕ್ಕಿಂ, ಇವೆಲ್ಲವೂ ಕೂಡ ನೇಪಾಳದ ಗಡಿಯನ್ನ ಸ್ಪರ್ಶ ಮಾಡ್ತವೆ.
ಭಾರತ ಮತ್ತು ನೇಪಾಳದ ನಡುವಿನ ಸರಕುಗಳು ಮತ್ತೆ ಜನರ ಅನಿಯಂತ್ರಿತ ಚಲನೆಯೊಂದಿಗೆ ಗಡಿಯು ರಂಧ್ರಗಳಿಂದ ಕೂಡಿದೆ. ಯಾವಾಗ್ಲೂ ಕೂಡ ಅಲ್ಲಿಂದ ಇಲ್ಲಿಗೆ ವಲಸೆ ಬರೋರು ಇದ್ದೇ ಇರ್ತಾರೆ. ನೇಪಾಳದವ್ರು ಎಷ್ಟೋ ಜನ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ ಅಲ್ವಾ. ಬಂದು ಇಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಈ ಕೆಲವೊಂದು ಏರಿಯಾಗಳನ್ನ ಆಲ್ರೆಡಿ ಡಿಸ್ಪ್ಯೂಟ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಭಾರತ ದೇಶದಿಂದ. ಯಾವ್ದೋ ಕಾಲಾಪಾನಿ, ಲಿಪು ಲೇಕ್ ಆಗಿರ್ಬೋದು, ಮತ್ತೆ ಲಿಂಪಿಯಾಧುರ, ಇವೆಲ್ಲವೂ ಕೂಡ ಡಿಸ್ಪ್ಯೂಟೆಡ್ ಏರಿಯಾಸ್ ಅಂತೇಳಿ ನಾವು ಗುರುತಿಸ್ತಾ ಇದೀವಿ. ಭಾರತ ಮತ್ತು ನೇಪಾಳ್ ಗಡಿಯ ಬಹುಪಾಲು ಭಾಗ ಏನಾಗಿದೆ, ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಶಿವಾಲಿಕ್ ಶ್ರೇಣಿಯ ತಪ್ಪಲ್ನಲ್ಲಿ ಸಾಗುತ್ತೆ. ನಾವ್ ಹೇಳ್ತೀವಲ್ವಾ, ಈ ಶಿವಾಲಿಕ್ ಬೆಟ್ಟಗಳ ಸಾಲು ಅಂತ ಬರುತ್ತೆ. ಹಿಮಾಲಯದಲ್ಲಿ 3 ರೀತಿಯಾದಂತಹ ಸಾಲುಗಳನ್ನ ಕಾಣ್ಬೋದು: ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಮತ್ತೆ ಶಿವಾಲಿಕ್ ಬೆಟ್ಟಗಳು ಅಂತ, ಅಥವಾ ಪಾದ ಬೆಟ್ಟಗಳು ಅಂತ ಕರಿತೀವಿ. ಸೊ ಆ ಶಿವಾಲಿಕ್ ಶ್ರೇಣಿಯ ತಪ್ಪಲ್ನಲ್ಲೇ ಈ ನೇಪಾಳದ ಗಡಿ ಜಾಸ್ತಿ ನಾವಲ್ಲಿ ಕಾಣ್ಬೋದು. ನೆಕ್ಸ್ಟ್ ಬರೋದಾದ್ರೆ ಭಾರತ ಮತ್ತೆ ಭೂತಾನ್ ಗಡಿ ಬಹಳಷ್ಟು ಶಾಂತಿಯಾಗಿದೆ. ಯಾವುದೇ ರೀತಿಯಾದಂತ ಗಲಾಟೆ ಗದ್ದಲ ಅಂತೂ ಸದ್ಯಕ್ಕೆ ಇಲ್ಲ, ಆರಾಮಾಗಿದೆ. ಇಲ್ಲಿ ಕಾಣಿಸುತ್ತೆ ನೋಡಿ, ಇದೇ ಭೂತಾನ್ ಅಲ್ವಾ. ಭಾರತ ಮತ್ತೆ ಭೂತಾನ್ ನಡುವೆ ಶಾಂತಿಯುತವಾಗಿದೆ. ಯಾವುದೇ ಗಡಿ ವಿವಾದ ಇಲ್ಲಿವರೆಗೂ ಕೂಡ ಬಂದಿಲ್ಲ, ಮುಂದೆ ಬಂದ್ರೆ ಹೇಳಿಕ್ಕಾಗಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಾಕಷ್ಟು ಪ್ರಾಬ್ಲಮ್ಸ್ ಗಳಿದೆ ಅಲ್ವಾ, ಇದೆ ಅಲ್ವಾ. ನೋಡಿ, ಸರ್ ಸಿರಿಲ್ ರಾಡ್ಕ್ಲಿಫ್ ಅಧ್ಯಕ್ಷರಾಗಿದ್ದಂತಹ ರಾಡ್ಕ್ಲಿಫ್ ಪ್ರಶಸ್ತಿ ಅಡಿಯಲ್ಲಿ ಏನ್ ಮಾಡ್ತಾರೆ, 1947ರಲ್ಲಿ ದೇಶದ ವಿಭಜನೆಯನ್ನ ಮಾಡ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿ. ಸೊ ಹೀಗೆ ವಿಭಜನೆ ಮಾಡಿ ಪಾಕಿಸ್ತಾನದ ಗಡಿಯನ್ನ ಕೂಡ ಅವಾಗ್ಲೇ ನಿರ್ಮಾಣ ಮಾಡ್ತಾರೆ. ಜಮ್ಮು ಮತ್ತು ಕಾಶ್ಮೀರ, ಸರ್ ಕ್ರೀಕ್ ಪ್ರಮುಖ ವಿವಾದಿತ ಪ್ರದೇಶಗಳು ಅಂತ ಹೇಳಿ ನಾವು ಇಂದಿಗೂ ಕೂಡ ಗುರುತಿಸ್ತಾ ಇದ್ದೀವಿ. ಸೊ ನಿಮಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ನೋಡಿ, ಈ ಕಾಶ್ಮೀರ್ ಅಡ್ಮಿನಿಸ್ಟ್ರೇಟೆಡ್ ಬೈ ಪಾಕಿಸ್ತಾನ್. ಸೊ ಕಾಶ್ಮೀರ್ ಈ ಪಾರ್ಟ್ ಏನಿದೆ ನಮ್ಮ ಪಾಕಿಸ್ತಾನದಿಂದ ಅಡ್ಮಿನಿಸ್ಟ್ರೇಟ್ ಆಗ್ತಾ ಇದೆ. ಸೊ ಆ ಒಂದು ಕಾಶ್ಮೀರದ ಆಡಳಿತಕ್ಕೆ ಒಳಪಟ್ಟಿದೆ. ಅದನ್ನ POK ಅಂತಲೂ ಕೂಡ ನಾವು ಅದನ್ನ ಕರಿತಾ ಇದ್ದೀವಿ. ಸೊ ಪಾಕಿಸ್ತಾನ ಮತ್ತೆ ನಮ್ಮ ಭಾರತ ದೇಶದ ನಡುವೆ ಸಾಕಷ್ಟು ವಿವಾದಗಳಿದೆ ಅನ್ನೋದು ನಮ್ಗೆ ಮೊದ್ಲಿಂದನೂ ಕೂಡ ಗೊತ್ತು. ಇದನ್ನ ಬೇರ್ಪಡಿಸಿದ್ದು ರಾಡ್ಕ್ಲಿಫ್ ಅಧ್ಯಕ್ಷೀಯ ಸ್ಥಾನದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬೇರ್ಪಡಿಸ್ತಾರೆ. ಓಕೆ, ಒಂದ್ ನಿಮಿಷ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇನ್ನೇನ್ರ ಡೌಟ್ ಇಲ್ಲಿ ಕಂಡು ಬಂತು ಅಂದ್ರೆ ನೋಡ್ಬೋದು ನೀವು. ಕೆಲವೊಂದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಹೇಳಿ ಕೊಟ್ಟಿದೀವಿ ಚೀನಾದ ನಡುವೆ. ನೋಡಿ, ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಡಿಸ್ಪ್ಯೂಟೆಡ್ ಏರಿಯಾ ಅಥವಾ ಡಿಸ್ಪ್ಯೂಟೆಡ್ ಬಾರ್ಡರ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಇದ್ರ ಮೇಲೆ ಯಾವಾಗ್ಲೂ ಅವರ ಕಣ್ಣು ಇದ್ದೇ ಇರುತ್ತೆ. ಜಮ್ಮು ಮತ್ತು ಕಾಶ್ಮೀರ, ಇದು ಕೂಡ POK ಅಂತೇಳಿ ಬಹಳಷ್ಟು ಪ್ರದೇಶಗಳನ್ನ ಪಾಕ್ ಆಕ್ರಮಣ ಮಾಡ್ಕೊಂಡು ತನ್ನ ಆಳ್ವಿಕೆಯನ್ನಲ್ಲಿ ಮಾಡ್ತಾ ಇರುವಂತದ್ದು. ಈ ತರ ರಾಡ್ಕ್ಲಿಫ್ ರೇಖೆಯನ್ನ ಕೂಡ ನಮ್ಮ ಭಾರತ ಮತ್ತೆ ಪಾಕಿಸ್ತಾನದ ಗಡಿ ರೇಖೆ ಅಂತ ಹೇಳಿ ನಾವು ರಾಡ್ಕ್ಲಿಫ್ ರೇಖೆಯನ್ನ ಕರಿತಾ ಇದ್ದೀವಿ. ನೆಕ್ಸ್ಟ್ ಮುಂದಿನ ಅಂಶ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್, ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯನ್ನ ನೋಡ್ತಾ ಹೋಗೋಣ. ಬಾಂಗ್ಲಾದೇಶದೊಂದಿಗೆ ಭಾರತ ಸುಮಾರು 4096 ಕಿಲೋಮೀಟರ್ಗಳಷ್ಟು ಉದ್ದದ ಗಡಿಯನ್ನ ಹೊಂದಿರುವಂತದ್ದು, ಅತ್ಯಂತ ಉದ್ದವಾದಂತಹ ಗಡಿ ರೇಖೆಯನ್ನ ಹೊಂದಿರುವಂತ ರಾಷ್ಟ್ರ ಅಂತ ಹೇಳಿ ಕೂಡ ಬಾಂಗ್ಲಾವನ್ನ ನಾವು ಕರಿತಾ ಇದೀವಿ. ಈ ಗಡಿಯನ್ನ ಹಿಂದಿನ ಬಂಗಾಳ ಪ್ರಾಂತ್ಯವನ್ನ 2 ಭಾಗಗಳನ್ನಾಗಿ ವಿಂಗಡಿಸಿದ ರಾಡ್ಕ್ಲಿಫ್ ಪ್ರಶಸ್ತಿ ಅಡಿಯಲ್ಲಿ ಕೂಡ ಇದನ್ನ ನಿರ್ಧಾರ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಈ ಭಾಗ ರೆಡ್ ಝೋನ್ ಅಲ್ಲಿ ಏನ್ ಈ ಭಾಗವನ್ನ ಗುರುತಿಸಿದೀವಿ, ಇದು ಬಾಂಗ್ಲಾದೇಶದ ಒಂದು ಗಡಿ ಭಾಗ ಅಥವಾ ಬಾಂಗ್ಲಾದೇಶವನ್ನ ನಾವಲ್ಲಿ ಕಾಣಬಹುದು ಅಲ್ವಾ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಭಾರತ ಮತ್ತು ಮಯನ್ಮಾರ್ ಗಡಿ ರೇಖೆಯನ್ನ ನೋಡ್ತಾ ಹೋಗೋಣ. ಭಾರತ ಮತ್ತು ಮಯನ್ಮಾರ್ ಏನಿದೆ, ಬ್ರಹ್ಮಪುತ್ರ ಮತ್ತು ಅಯಯವಾಡಿ ಅಥವಾ ಇರಾವಡ್ಡಿ ಅಂತ ಏನ್ ಕರಿತೀವಿ. ಸೊ ಇದ್ರ ನಡುವಿನ ಜಲಾನಯನ ಪ್ರದೇಶದ ಉದ್ದಕ್ಕೂ ಕೂಡ ಸರಿಸುಮಾರು ಸಾಗುವಂತಹದನ್ನ ನಾವು ಕಾಣಬಹುದು. ದಟ್ಟವಾದಂತಹ ಅರಣ್ಯ ಪ್ರದೇಶಗಳ ಮೂಲಕ ಹಾದು ಹೋಗುತ್ತೆ. ಭಾರತದ ಬದಿಯಲ್ಲಿ ಮಿಜೋ ಬೆಟ್ಟಗಳು, ಮಣಿಪುರ, ನಾಗಾಲ್ಯಾಂಡ್, ಮಯನ್ಮಾರ್ ಬದಿಯಲ್ಲಿ ಚಿನ್ ಬೆಟ್ಟಗಳು, ನಾಗಾ ಬೆಟ್ಟಗಳು, ಹಾಗೆ ಕಚಿನ್ ರಾಜ್ಯವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಇದಿಷ್ಟು ಏನಪ್ಪಾ ಅಂತಂದ್ರೆ ಅದರ ಒಂದು ಗಡಿ ಉದ್ದವನ್ನ ನಾವಿಲ್ಲಿ ನೋಡ್ತಾ ಇದೀವಿ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಭಾರತ ಮತ್ತು ಶ್ರೀಲಂಕಾದ ಗಡಿಯನ್ನ ನೋಡೋದಾದ್ರೆ, ಭಾರತ ಮತ್ತು ಶ್ರೀಲಂಕಾಗಳೇನಿದೆ ಪಾಕ್ ಜಲಸಂಧಿ ಎಂಬ ಕಿರಿದಾದ ಆಳವಿಲ್ಲದಂತಹ ಸಮುದ್ರದಿಂದ ಪರಸ್ಪರ ಬೇರ್ಪಟ್ಟಿರೋದನ್ನ ನೋಡ್ತಾ ಇದ್ದೀವಿ. ಏಕೆಂತಂದ್ರೆ ಅದು ಸಮುದ್ರದ ಗಡಿಯನ್ನ ಹೊಂದಿರುವಂತದ್ದು. ಪಾಕ್ ಜಲಸಂಧಿ ಮೂಲಕ ಅಲ್ಲೇನಾಗುತ್ತೆ,
ಪರಸ್ಪರ ಬೇರ್ಪಟ್ಟಿರೋದನ್ನ ನೋಡ್ತಾ ಇದೀವಿ. ಜೊತೆಗೆ ಭಾರತದ ತಮಿಳುನಾಡು ಕರಾವಳಿಯಲ್ಲಿರುವಂತಹ ಧನುಷ್ಕೋಟಿ ಏನಿದೆ, ಶ್ರೀಲಂಕಾದ ಜಾಫ್ನಾ ಪರ್ಯಾಯ ದ್ವೀಪದ ತಲೈಮನಾರ್ನಿಂದ ಕೇವಲ 32 ಕಿಲೋಮೀಟರ್ಗಳು ದೂರದಲ್ಲಿದೆ. ನೀವೇನಾದ್ರೂ ಕನ್ಯಾಕುಮಾರಿಗೆ ಹೋಗ್ತಿರಲ್ವಾ, ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಮುಂದೆ ಸ್ವಲ್ಪ ಧನುಷ್ಕೋಟಿ ಅಂತ ಬರುತ್ತೆ. ನಮ್ಮ ಭಾರತದ ಕೊನೆಯ ಒಂದು ರಸ್ತೆ ಅಂತ ಹೇಳಿ ಕೂಡ ಗುರುತಿಸ್ತೀವಿ. ಸೊ ಅಲ್ಲಿಂದ ಶ್ರೀಲಂಕಾದ ಜಾಫ್ನಾ ಒಂದು ಪರ್ಯಾಯ ದ್ವೀಪ ಇದೆ. ಆ ಪರ್ಯಾಯ ದ್ವೀಪ ಯಾವುದು? ತಲೈಮನಾರ್. ಸೊ ಅಲ್ಲಿಂದ ಕೇವಲ 32 ಕಿಲೋಮೀಟರ್ದಲ್ಲಿ ಅಷ್ಟೇ ಡಿಸ್ಟೆನ್ಸ್ ಗಳನ್ನ ನಾವು ಕಾಣಬಹುದು. ಈ ಎರಡೂ ಬಿಂದುಗಳನ್ನ ಆಡಮ್ ಸೇತುವೆಯನ್ನ ರೂಪಿಸುವ ದ್ವೀಪಗಳ ಗುಂಪು ಸಂಪರ್ಕಿಸುತ್ತೆ. ನೆನ್ಪಿಟ್ಕೊಳ್ಳಿ, ಯಾವೆರಡು ಬಿಂದುಗಳು ಅಂತಂದ್ರೆ ಯಾವುದು? ಧನುಷ್ಕೋಟಿ ಹಾಗೆ ಶ್ರೀಲಂಕಾದ ಜಾಫ್ನಾ. ಸೊ ಇವೆರಡನ್ನೂ ಕೂಡ ಸೇರಿಸ್ತಕ್ಕಂಥದ್ದು ಆಡಮ್ ಸೇತುವೆ. ಇದನ್ನ ರೂಪಿಸಿರುವಂತ ದ್ವೀಪಗಳ ಗುಂಪು ಕೂಡ ಇದನ್ನ ಸಂಪರ್ಕ ಮಾಡುತ್ತೆ ಅಂತ ನಾವು ಗುರುತಿಸ್ತಾ ಇದೀವಿ. ಓಕೆ, ಹಾಗಾದ್ರೆ ಇಲ್ಲಿವರೆಗೂ ಕೂಡ ನಮ್ಮ ಭಾರತ ದೇಶದ ವಿಸ್ತೀರ್ಣ ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಹಿಮಾಲಯ ಶ್ರೇಣಿಗಳು, ಶಿವಾಲಿಕ್ ಬೆಟ್ಟಗಳ ಬಗ್ಗೆ ನೋಡೋಣ, ಮಧ್ಯ ಹಿಮಾಲಯಗಳ ಬಗ್ಗೆ, ಮಹಾ ಹಿಮಾಲಯ ಬಗ್ಗೆ, ಹಾಗೆ ಟ್ರಾನ್ಸ್ ಹಿಮಾಲಯಗಳ ಬಗ್ಗೆ, ಪೂರ್ವಾಂಚಲ ಶ್ರೇಣಿಗಳ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಎಲ್ಲ ರೆಡಿ ಇದೀರಲ್ವಾ? ಹಾಗಾದ್ರೆ ಓಕೆ, ಶುರು ಮಾಡೋಣ. ಹಾಗಾದ್ರೆ